ಎಲ್ಲರಿಗೂ ನಮಸ್ಕಾರ. JK ಅವರ ಪುಸ್ತಕದ ಅಧ್ಯಯನ ಶಿಕ್ಷಣ ಮತ್ತು ಜೀವನ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಪೋಷಕರು ಮತ್ತು ಶಿಕ್ಷಕರು ಅನ್ನುವಂಥ ಒಂದು ಅಭ್ಯಾಸ ಮಾಡ್ತಾ ಇದ್ವಿ. ಆಗಲೇ ಸುಮಾರು ಒಂದು ತರಗತಿಗಳಾಗಿತ್ತು ಅದ್ರ ಬಗ್ಗೆ. ಅದನ್ನು ಮುಂದುವರಿಸೋಣ. ಮೇಯ್ನಾಗಿ ಒಂದು ಶಿಕ್ಷಕರ ಬಗ್ಗೆ ಅವರು ಯಾವ ರೀತಿ ಅವರು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿಯಾಗಿರಬೇಕು ಅನ್ನೋ ವಿಚಾರನ ಇದರಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ವಿಚಾರಗಳನ್ನು. ಅದನ್ನು ಮುಂದುವರಿಸ್ತಾ ಹೋಗೋಣ ಮುಂದಕ್ಕೆ. ಶಿಕ್ಷಕನಾಗಬೇಕೆಂದು ನಿರ್ಧರಿಸುವಾಗ ಅವನು ಮೊಟ್ಟ ಮೊದಲು ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು. ಅಂದರೆ ಅವನಿಗಿರುವಂಥ ಅರ್ಹತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಏನಾಗಿರಬೇಕಾಗಿತ್ತು ಅಂತ. ಕಲಿಸುವುದು ಎಂದರೆ ಏನು ಎನ್ನುವುದೇ ಈ ಪ್ರಶ್ನೆ. ಸಾಂಪ್ರದಾಯಿಕವಾದ ಪಠ್ಯ ವಿಷಯಗಳನ್ನು ಅಷ್ಟೇ ಸಾಂಪ್ರದಾಯಿಕವಾದ ವಿಧಿವಿಧಾನಗಳ ಮೂಲಕ ಕಲಿಸುವುದಷ್ಟೇ ಅವನ ಗುರಿಯೇನೋ ಅಂತ ಕೇಳ್ತಿದ್ದಾರೆ. ಸಮಾಜವೆಂಬ ಬೃಹತ್ ಯಂತ್ರದ ಒಂದು ಯಕಶ್ಚಿತ್ ತಿರುಗಣೆ ಮೊಳೆಯಾಗಿ ಮಗು ತಯಾರಾದರೆ ಅವನಿಗೆ ಸಮಾಧಾನವಾಗುವುದೇನೋ. ಅಂದರೆ ಪಠ್ಯಪುಸ್ತಕದ ಮಾತ್ರ ಹೇಳ್ಕೊಡೋವಂಥ ಅವರಾಗಿರ್ತಾರ ಶಿಕ್ಷಕರು, ಅಥವಾ ಪಠ್ಯದಿಂದ ಹೊರಗಡೆ ಇರುವಂಥ ವಿಚಾರಗಳನ್ನು ತಿಳಿಸ್ಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ. ಅದು ಯಾವ ರೀತಿ ಪ್ರಿಪೇರ್ ಮಾಡಬೇಕಾಗುತ್ತೆ ಮಗುನ ಅನ್ನೋದನ್ನು ಶಿಕ್ಷಕ ತಿಳಿದಿರಬೇಕು ಅನ್ನೋಂಥದ್ದು ನೋಡಿ. ಅಥವಾ ಹಸಿಯಾದ ಮೌಲ್ಯಗಳನ್ನು ಧೀರವಾಗಿ ಪ್ರಶ್ನಿಸುವ ಸಮಗ್ರಶೀಲನೂ ಆದ ವ್ಯಕ್ತಿಯಾಗಲು ನೆರವು ನೀಡುವ ಹಂಬಲ ಇವನಿಗೆ ಇದೆಯೋ? ಆ ಒಂದು ಸೃಜನಶೀಲತೆ ಸೃಷ್ಟಿ ಮಾಡೋದಕ್ಕೆ ಆಗತ್ತಾ ಒಬ್ಬ ವಿದ್ಯಾರ್ಥಿಗೆ? ಆ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕದನ್ನು ಹುಡುಗನ ಅಂತ ವಿದ್ಯಾರ್ಥಿಯು ತನ್ನನ್ನು ಸುತ್ತುವರೆದಿರುವ ಮೌಲ್ಯಗಳು ಮತ್ತು ಪ್ರಭಾವಗಳನ್ನು ಅರ್ಥಪಡಿಸಿಕೊಂಡು ಪರೀಕ್ಷಿಸಲು ನೆರವು ನೀಡಬಯಸುವ ಶಿಕ್ಷಕನಿಗೆ ಸ್ವತಃ ಅವುಗಳ ತಿಳುವಳಿಕೆ ಇರಬೇಕು. ಕುರುಡನಾದ ಮಾರ್ಗದರ್ಶಿಯು ಇತರರ ನದಿ ದಾಟಿಸಬಲ್ಲನೇನೋ. ಅಂದರೆ ಮಾರ್ಗದರ್ಶಿ ಆದವನು ಎಷ್ಟು ಅವನು ಒಂದು ಇದನ್ನು ಗಳಿಸ್ಕೊಂಡಿರಬೇಕು ಅರ್ಹತೆನ ಅಂತ ಅನ್ನುವಂಥದ್ದು ಇಲ್ಲಿ ವಿದ್ಯಾರ್ಥಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ. ಶಿಕ್ಷಕನು ಎಲ್ಲರಿಗಿಂತ ಮೊದಲು ತಾನು ನೋಡಲು ಕಲಿಯಬೇಕು. ಅವನ ದೃಷ್ಟಿ ಆ ಥರ ಇರಬೇಕು ಅಂತ. ಫಸ್ಟು ಅವನೇನಾರು ಒಂದು ದೃಷ್ಟಿ ಹೇಗಿರುತ್ತೋ ಆ ರೀತಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡಿಕೊಡೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅವನು ಸದಾ ಸರ್ವದಾ ಜಾಗೃತನಾಗಿರಬೇಕು. ತನ್ನ ಭಾವನೆಗಳು ಮತ್ತು ಆಲೋಚನೆಗಳ ಅತ್ಯಂತ ತೀವ್ರವಾದ ಅರಿವು ಅವನಿಗಿರಬೇಕು. ಅದ್ರ ಬಗ್ಗೆ ಒಂದು ಸರಿಯಾದಂಥ ನಿಯಂತ್ರಣ ಅವನಲ್ಲಿರಬೇಕು. ತನ್ನ ಚಟುವಟಿಕೆಗಳನ್ನು ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತಿರುವ ವಿಧಾನಗಳನ್ನು ಅವನು ಕಂಡುಕೊಳ್ಳಬೇಕು. ಅಂದರೆ ಅವನದೇ ಆದಂಥ ಒಂದು ವಿಧಾನಗಳನ್ನು ಕಂಡುಕೊಂಡಿರಬೇಕು ಆ ವಿಚಾರಗಳ ಬಗ್ಗೆ. ಏಕೆಂದರೆ ಇಂಥ ಜಾಗೃತ ಮನಸ್ಥಿತಿಯ ಫಲವಾಗಿ ಅವನಲ್ಲಿ ಬುದ್ಧಿಶಕ್ತಿಯ ಉದಯವಾಗುತ್ತದೆ. ಅಂದರೆ ಆ ರೀತಿಯಲ್ಲಿ ಒಂದು ಜಾಗೃತ ಮನಸ್ಸಿದ್ದರೆ ಮಾತ್ರ ಬುದ್ಧಿಶಕ್ತಿ ಉದಯ ಆಗುವಂಥದ್ದು. ಅದು ಆ ಮುಖ್ಯವಾದ ಅರ್ಹತೆ ಶಿಕ್ಷಕನಿಗೆ ಬೇಕಾಗುತ್ತೆ. ಅದರ ಸಂಗಡವೇ ವ್ಯಕ್ತಿಗಳು ಹಾಗೂ ವಸ್ತುಗಳೊಂದಿಗೆ ಅವನು ಹೊಂದಿರುವ ಸಂಬಂಧಗಳಲ್ಲಿ ತೀವ್ರವಾದ ಬದಲಾವಣೆಯಾಗುತ್ತದೆ ನೋಡಿ. ಅದರ ಸಂಗಡವೇ ವ್ಯಕ್ತಿಗಳು ಮತ್ತು ವಸ್ತುಗಳೊಂದಿಗೆ ಅವನು ಹೊಂದಿರುವ ಸಂಬಂಧಗಳಲ್ಲಿ ತೀವ್ರವಾದ ಬದಲಾವಣೆಯಾಗುತ್ತದೆ. ಪರೀಕ್ಷೆಗಳಲ್ಲಿ ಪಾಸಾಗುವುದಕ್ಕೂ ಬುದ್ಧಿಶಕ್ತಿಗೂ ಯಾವ ಸಂಬಂಧವೂ ಇಲ್ಲ. ಅದು ನಿಜವಾದ ಬುದ್ಧಿಶಕ್ತಿ ಅಂದರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪರೀಕ್ಷೆನಲ್ಲಿ ಪಾಸಾಗೋದಷ್ಟೇ ಅಲ್ಲ, ಅದಕ್ಕಿಂತ ಬೇರೆಯೇ ಇದೆ ಬುದ್ಧಿಶಕ್ತಿ ಅಂತ ಅನ್ನೋದು. ಅದು ಯಾವ ರೀತಿ ಜಾಗೃತವಾಗಿರುತ್ತೆ ಶಿಕ್ಷಕರಲ್ಲಿ, ಅದರ ಮೂಲಕ ವಿದ್ಯಾರ್ಥಿಗಳನ್ನು ಯಾವ ರೀತಿ ಜಾಗೃತ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾರೆ. ಇದು ಮನುಷ್ಯನನ್ನು ಬಲಶಾಲಿಯಾಗಿ ಸ್ವತಂತ್ರನಾಗಿ ಮಾಡುವ ಸದ್ಯೋಜಾತವಾದ ಗ್ರಹಣ ಶಕ್ತಿ. ಮಗುವಿನಲ್ಲಿ ಬುದ್ಧಿಶಕ್ತಿಯನ್ನು ಬೆಳೆಸಬೇಕೆಂದರೆ ಹಾಗೆಂದರೇನೆಂದು ನಮಗೆ ತಿಳಿದಿರಬೇಕು. ಅದು ಮೊದಲನೇದಾಗಿ ತಿಳಿದಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪರೀಕ್ಷೆಯಲ್ಲಿ ಪಾಸಾಗುವುದಕ್ಕೂ ಬುದ್ಧಿಶಕ್ತಿಯು ಯಾವ ಸಂಬಂಧವೂ ಇಲ್ಲ. ಅದನ್ನು ಶಿಕ್ಷಕ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಕನಿಗೆ, ಅಷ್ಟು ಅವನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನಿಜವಾದ ಬುದ್ಧಿಶಕ್ತಿ ಅಂದರೆ ಏನು ಅಂತ ಅನ್ನುವಂಥದ್ದು ನೋಡಿ. ಮಗುವಿನಲ್ಲಿ ಬುದ್ಧಿಶಕ್ತಿಯನ್ನು ಬೆಳೆಸಬೇಕಾದರೆ ಹಾಗೆಂದರೇನೆಂದು ಶಿಕ್ಷಕನಿಗೆ ತಿಳಿದಿರಬೇಕು. 10 ಹಲವು ಬಗೆಗಳಲ್ಲಿ ಸ್ವತಃ ನಾವೇ ದಡ್ಡರಾಗಿ ಮುಂದುವರಿಯುವುದಾದರೆ, ನಮಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂತಂದರೆ ಅಂದರೆ ಶಿಕ್ಷಕನಿಗೆ ಮಗುವಿಗೆ ಜಾಣತನದ ಉಪದೇಶವನ್ನು ಕೊಡುವುದಾದರೂ ಹೇಗೆ? ಅಂದರೆ ಶಿಕ್ಷಕನ ಈ ಮುಖ್ಯವಾದ ಅರ್ಹತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನಿಜವಾಗಿಯೂ ಅವನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅದನ್ನು ಅಂತ. ಕಷ್ಟಗಳಿರುವುದು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಶಿಕ್ಷಕರಾದ ನಾವು ನಮ್ಮದೇ ಆದ ಕಷ್ಟಗಳಲ್ಲಿ ಮುಳುಗಿದ್ದೇವೆ. ಬಹುಕಾಲದಿಂದ ಸಂಚಯವಾಗಿರುವ ಭಯ,
ದುಗುಡ, ಹತಾಶೆಗಳಿಂದ ನಮಗೆ ಇನ್ನೂ ಬಿಡುಗಡೆ ಸಿಕ್ಕಿಲ್ಲ. ಅದು ಶಿಕ್ಷಕರಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತದೋ, ಅಂದರೆ ವಿದ್ಯಾರ್ಥಿಗಳಲ್ಲಿ ಮಾತ್ರ ಇರುತ್ತೆ ಅಂತಲ್ಲ, ಶಿಕ್ಷಕರಲ್ಲೂ ಅದೆಲ್ಲ ಇರುತ್ತೆ. ಬಟ್ ಅದರಿಂದ ಹೊರಬರೋಕ್ಕೆ ಸಾಧ್ಯ ಆದರೆ ಮಾತ್ರ ಅವರು ಅರ್ಹತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಮಗುವು ಬುದ್ಧಿಶಾಲಿಯಾಗಲು ನೆರವು ನೀಡಬೇಕಾದರೆ ನಮ್ಮ ಅಂತರಂಗದಲ್ಲಿ ಬೀಡು ಬಿಟ್ಟು ನಮ್ಮ ಮಂಕುತನ, ದಡ್ಡತನಗಳಿಗೆ ಕಾರಣವಾಗಿರುವ ಅಡೆತಡೆಗಳನ್ನು ಪುಡಿ ಮಾಡಬೇಕು. ನಮ್ಮಲ್ಲಿರುವಂಥ ಒಂದು ನಕಾರಾತ್ಮಕ ಸ್ವಭಾವಗಳನ್ನು ತೆಗಿಬೇಕಾಗತ್ತೆ. ಅದು ಯಾವ ರೀತಿ ಅನ್ನೋದನ್ನು ಅದು ಶಿಕ್ಷಕ ಒಂದು ರೀತಿಯಲ್ಲಿ ಅವನು ಯೋಚನೆ ಮಾಡಿ ಅದನ್ನು ಮಾಡಬೇಕಾಗತ್ತೆ. ಅದು ಕೆಲವು ವಿಧಾನಗಳನ್ನು ಹೇಳ್ತಾ ಹೋಗ್ತಾರೆ ಮುಂದಕ್ಕೆ. ನಾವು ವೈಯಕ್ತಿಕ ಭದ್ರತೆಯ ಬೆನ್ನು ಹತ್ತಿರುವಾಗ ಮಕ್ಕಳು ಅದನ್ನು ಬಯಸಬಾರದೆಂದು ಹೇಳುವ ಹಕ್ಕು ನಮಗಿಲ್ಲ. ಅಂದರೆ ಮೊದಲನೇದಾಗಿ ಏನೋ ಒಂದು ಬೌಂಡ್ರಿನಲ್ಲಿ ಬದುಕಬೇಕು ಅಂತ ನಾವು ಆಸೆ ಪಡ್ತೀವೋ, ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಅಂತ ಆಸೆ ಪಡ್ತೀವೋ ನಾವು, ಅದರಿಂದ ನಾವು ಮೊದಲನೇದಾಗಿ ಹೊರಗಡೆ ಬರಬೇಕು. ಹೊರಗಡೆ ಬರ್ತಾ ಇದ್ದರೆ ವಿದ್ಯಾರ್ಥಿಗಳು ನಾವೇನು ಹೇಳ್ಕೊಡೋಕ್ಕಾಗೋದಿಲ್ಲ. ಅವ್ರಿಗೂ ನಾವು ಹೇಳೋದೇ ಅದೇ, ವಿದ್ಯಾರ್ಥಿಗೂ ಅದೇ ಅನ್ವಯ ಆಗುತ್ತೆ. ಅದಕ್ಕೆ ಭದ್ರತೆಯ ಬೆನ್ನು ಹತ್ತಿರುವಾಗ ನೋಡಿ, ನಾವೇ ವೈಯಕ್ತಿಕ ಭದ್ರತೆಯ ಬೆನ್ನು ಹತ್ತಿರುವಾಗ ಮಕ್ಕಳು ಅದನ್ನು ಬಯಸಬಾರದೆಂದು ಹೇಳುವ ಹಕ್ಕು ನಮಗಿಲ್ಲ. ಫಸ್ಟು ನಾವು ಅದರಿಂದ ಹೊರಬರಬೇಕು. ಮಗುವಿನ ತಾಯಿ ತಂದೆಗಳು ಹಾಗೂ ಶಿಕ್ಷಕರಾದ ನಾವೇ ನಮ್ಮ ಸುತ್ತಲೂ ಸುರಕ್ಷಿತವಾದ ಗೋಡೆಗಳನ್ನು ಕಟ್ಟಿಕೊಂಡಿದ್ದೇವೆ. ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೇವೆ ನಾವು. ಜೀವನ ಪ್ರವಾಹದ ಆಗುಹೋಗುಗಳಿಗೆ ಮುಕ್ತರಾಗಿ ತೆರೆದುಕೊಂಡಿಲ್ಲ. ಇದು ಮೊದಲಿಂದಲೂ ಇರುವಂಥ ಒಂದು ಹಿರಿಯರಲ್ಲಿ ಇರುವಂಥದ್ದು. ಇದು ಅಂದರೆ ಮಕ್ಕಳಲ್ಲಿ ಇನ್ನೂ ನಾವು ಅದು ಬೆಳವಣಿಗೆ ಮಾಡಬೇಕು ಅಂತಂದ್ರೆ ಫಸ್ಟ್ ಹಿರಿಯರಲ್ಲಿ ಇದರಿಂದ ಹೊರಬರಬೇಕಾಗಿದೆ ನಾವು ಅಂತ. ಹೀಗಿರುವಾಗ ಮಕ್ಕಳಿಗೆ ಯಾವ ಭರವಸೆ ನಿರೀಕ್ಷಿಸಲು ಸಾಧ್ಯ? ಭದ್ರತೆಗಾಗಿ ನಡೆಸುವ ಹೋರಾಟವು ನಮ್ಮ ಈ ಜಗತ್ತಿನಲ್ಲಿ ಗೊಂದಲಮಯವಾದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಭದ್ರತೆ ಅಂತ ನಾವು ಬದುಕ್ತೀವಲ್ಲ, ಅದರಿಂದಲೇ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದರ ನಿಜವಾದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಬುದ್ಧಿಶಕ್ತಿಯು ಜಾಗೃತವಾಗಬೇಕು. ಅಂದರೆ ಅದರ ಸ್ವರೂಪವನ್ನು, ಏನು ಭಯ ಅಂತಿದೆಯೋ ಅದರ ಸ್ವರೂಪವನ್ನು ನಾವು ಸಂಪೂರ್ಣವಾಗಿ ಅರಿಯೋ ತನಕ ಅದು ನಮ್ಮಿಂದ ದೂರ ಹೋಗೋದಿಲ್ಲ ಅನ್ನೋದು. ಅದಕ್ಕೆ ನಮ್ಮಲ್ಲಿ ಬುದ್ಧಿಶಕ್ತಿ ಜಾಗೃತವಾದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದರ ಸ್ವರೂಪವನ್ನು ಪೂರ್ಣವಾಗಿ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸು ಚಲಿಸುವ ಮಾರ್ಗಗಳನ್ನು, ಆ ಚಲನೆಯ ಪ್ರಕ್ರಿಯೆಗಳನ್ನು ಅರಿತಾಗ ಬುದ್ಧಿಯು ಎಚ್ಚರವಾಗುತ್ತದೆ. ನಾವು ಇಂದು ನಮ್ಮನ್ನು ಸುತ್ತುವರೆದಿರುವ ಎಲ್ಲ ಮೌಲ್ಯಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಬೇಕು. ಮೌಲ್ಯಗಳನ್ನು ನಾವು ಸರಿಯಾಗಿ ಅರ್ಥರೆ ಮಾತ್ರ ಅದೆಲ್ಲನೂ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ನಾವು ಇದುವರೆಗೆ ಬೆಳೆದು ಬಂದಿರುವ ಹಳೆಯ ವಿನ್ಯಾಸದಲ್ಲಿ ನಿರ್ಯೋಚನೆಯಿಂದ ಮುಂದುವರಿಯಬಾರದು. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ವ್ಯಕ್ತಿಯಲ್ಲಿ ಅಂತೆಯೇ ಸಮಾಜದಲ್ಲಿ ಸಮನ್ವಯವು ಒಡಮೂಡುವುದು ಹೇಗೆ? ನೋಡಿ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ವ್ಯಕ್ತಿಯಲ್ಲಿ ಅಂತೆಯೇ ಸಮಾಜದಲ್ಲಿ ಸಮನ್ವಯವು ಒಡಮೂಡುವುದು ಹೇಗೆ? ನಮ್ಮಲ್ಲಿ ಸ್ವಯಂ ಅರಿವು ಮುಖ್ಯವಾಗಿ ಬೇಕೇ ಬೇಕು. ಅದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ನಾವು ನಮ್ಮ ಒಂದು ಇದು ಅರ್ಥ ಆಗಿಬಿಟ್ಟು ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೇಳ್ಕೊಡೋದಕ್ಕೆ ಸರಿ ಹೋಗುತ್ತೆ ಅನ್ನೋಂಥದ್ದು. ಶಿಕ್ಷಕನು ತನ್ನನ್ನು ತಾನು ಅರ್ಥ ಮಾಡಿಕೊಂಡ ಹೊರತು ತನ್ನಲ್ಲಿ ಮನೆ ಮಾಡಿರುವ ಪರಂಪರಾಗತವಾದ ಪ್ರತಿಕ್ರಿಯಾ ಮಾದರಿಗಳನ್ನು ಗ್ರಹಿಸದ ಹೊರತು, ಪ್ರಚಲಿತವಾಗಿರುವ ಮೌಲ್ಯ ವ್ಯವಸ್ಥೆಯಿಂದ ಬಿಡುಗಡೆ ಪಡೆದ ಹೊರತು ಅವನಿಗೆ ಮಗುವಿನ ಮನಸ್ಸಿನಲ್ಲಿ ಬುದ್ಧಿಯ ಬೆಳಕು ಜ್ವಲಿಸುವಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಶಿಕ್ಷಕನಲ್ಲಿ ಏನು ಅರ್ಹತೆ ಇರಬೇಕು ಅನ್ನುವಂಥದ್ದು, ಅವನಲ್ಲಿ ಯಾವುದೇ ಒಂದು ಮೂಢನಂಬಿಕೆಗಳು, ಆಚಾರ ವಿಚಾರಗಳ ಬಗ್ಗೆ ಇರುವಂಥ ಒಂದು ಮೌಲ್ಯಗಳ ಒಂದು ಪ್ರತಿಪಾದನೆ, ಅದೆಲ್ಲದರ ಬಗ್ಗೆ ಎಷ್ಟು ಸರಿಯಾದಂಥ ನಿಖರವಾದಂಥ ಜ್ಞಾನ ಪಡೆದಿರೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಅವನು ವಿದ್ಯಾರ್ಥಿಗಳನ್ನು ಎಚ್ಚರಿಸೋದಕ್ಕೆ ಸಾಧ್ಯ ಆಗುತ್ತೆ, ಜಾಗೃತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಹೇಳೋದು ಏನನ್ನೋ ಅದು ವಿದ್ಯಾರ್ಥಿಗಳಿಗೆ ಅದು ತಟ್ಟೋದೇ ಇಲ್ಲ ಅಂತ ವಿಚಾರ. ಈ ಗುರಿಯನ್ನೇ ತಲುಪದಿದ್ದರೆ ಅವನ ಕೆಲಸವಾದರೂ ಏನು? ನಮ್ಮ ಭಾವನೆಗಳ ಹಾಗೂ ಆಲೋಚನೆಗಳ ನಿಜ ಸ್ವರೂಪವನ್ನು ಗ್ರಹಿಸಿದಾಗ ಮಾತ್ರ ಮಗುವು ಮುಕ್ತ ಮಾನವನಾಗಿ ಬೆಳೆಯಲು ನಿಜವಾಗಿಯೂ ನೆರವು ನೀಡುವುದು ಸಾಧ್ಯವಾಗುತ್ತದೆ. ನೋಡಿ, ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳ ನಿಜ ಸ್ವರೂಪವನ್ನು ಗ್ರಹಿಸಿದಾಗ ಮಾತ್ರ, ಅಂದರೆ ಅದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಬಂದರೆ ಮಾತ್ರ, ಅದನ್ನು ಸರಿಯಾದಂಥ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವು ಮಗುವಿಗೆ ಅಗತ್ಯವಿರುವಂಥ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಕನಿಗೆ ಇಂಥ ಕಾಳಜಿಯು ತೀವ್ರವಾಗಿದ್ದರೆ ಅವನು ಕೇವಲ ವಿದ್ಯಾರ್ಥಿಯನ್ನಲ್ಲ, ಸ್ವತಃ ತನ್ನನ್ನು ಎಚ್ಚರಿಕೆಯಿಂದ ಗಮನಿಸುತ್ತಾನೆ. ಅಂದರೆ ಅವನಲ್ಲಿ ಅದು ಮಾಡಬೇಕು ಅನ್ನುವಂಥ ಒಂದು ಕಾಳಜಿ ಹೆಚ್ಚಾಗಿರಬೇಕು. ನಾನು ಫಸ್ಟ್ ಜಾಗೃತನಾಗಬೇಕು ಅನ್ನೋ ಕಾಳಜಿ ಹೆಚ್ಚಾಗಿದ್ದರೆ ಅವನಲ್ಲೇ ಉಂಟಾಗುವಂಥ ಆ ಜಾಗೃತೆನೇ
ವಿದ್ಯಾರ್ಥಿಗಳನ್ನು ಆಟೋಮೆಟಿಕ್ಕಾಗಿ ಅದು ಕರ್ಕೊಂಡು ಹೋಗುತ್ತೆ ಅದೇ ದಾರಿನಲ್ಲಿ ಅಂತ. ನಮ್ಮಲ್ಲಿ ಎಲ್ಲೋ ಕೆಲವರು ಮಾತ್ರ ಸ್ವಂತದ ಭಾವನೆಗಳ ಹಾಗೂ ಆಲೋಚನೆಗಳ ಹರಿವನ್ನು ಗಮನಿಸುತ್ತಾರೆ. ಅವು ಕಣ್ಣಿಗೆ ಕಟ್ಟುವಷ್ಟು ಕುರೂಪಿಯಾಗಿರುವಾಗಲೂ ನಾವು ಅದರ ಮಹತ್ವವನ್ನು ಇಡಿಯಾಗಿ ಗ್ರಹಿಸುವುದಿಲ್ಲ. ಬದಲಾಗಿ ಅವುಗಳನ್ನು ಕೇವಲ ಗಮನಿಸಿ ಪಕ್ಕಕ್ಕೆ ತಳ್ಳಿಬಿಡುತ್ತೇವೆ. ನಮಗೆ ನಮ್ಮತನದ ಆಳವಾದ ತಿಳುವಳಿಕೆಯೇ ಇರುವುದಿಲ್ಲ. ಅದು ನಮ್ಮೊಳಗೆ ನಾವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಇದು ಯಾವುದನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಆಳಾಗಲಗಳು ಎಷ್ಟು ಅಂತ ಗ್ರಹಿಸೋದಕ್ಕಾಗೋದಿಲ್ಲ. ಯಾವುದು ಭಾವನೆಗಳು ಮತ್ತು ಆಲೋಚನೆಗಳು ಅದು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿ ಇರಲೇಬೇಕದು ಅಂತ. ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಸ್ಟೀರಿಯೋಟೈಪ್ ಆಗಿ ಕ್ಷಣಿಕವಾಗಿ ಇರುತ್ತದೆ. ನಾವು ಕೇವಲ ಪಠ್ಯ ವಿಷಯಗಳನ್ನು ಕಲಿಸುತ್ತೇವೆ, ಅಷ್ಟೋ ಇಷ್ಟೋ ಮಾಹಿತಿ ಸಂಗ್ರಹಿಸುತ್ತೇವೆ ಸರಿ, ಆದರೆ ಮಕ್ಕಳಿಗೆ ವರ್ಗಾವಣೆ ಮಾಡಲು ಪ್ರಯತ್ನಿಸುತ್ತೇವೆ. ಏನು ಪಠ್ಯಗಳಿದೆಯೋ ಅದನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡ್ತೀವಿ, ಆದರೆ ಪಠ್ಯದಿಂದ ಹೊರತಾಗಿಯೂ ಹೇಳಬೇಕಾಗಿರೋಂಥ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸೋದ್ರಲ್ಲಿ ಸೋತ್ಬಿಡ್ತಾನೆ ಶಿಕ್ಷಕ. ಆದರೆ ನಮ್ಮಲ್ಲಿ ಜ್ವಲಂತವಾದ ತೀವ್ರ ಆಸಕ್ತಿ ಇದ್ದರೆ ಆಗ ನಾವು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಪ್ರಯೋಗಗಳನ್ನು ತಿಳಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮ್ಮ ಆಸಕ್ತಿ ಮೇಲೆ ಅವೆಲ್ಲ ಡಿಪೆಂಡ್ ಆಗಿದೆ ಅಂತ. ಅಷ್ಟೇ ಅಲ್ಲ, ಈ ಸಮಗ್ರ ಸಮಸ್ಯೆಯನ್ನು ಕುರಿತ ನಮ್ಮ ನಿಲುವಿನ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿರಲು ಅಪೇಕ್ಷಿಸುತ್ತೇವೆ. ನಾವು ಮತ್ತು ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿರುವುದು ಏಕೆ ಎಂಬ ಪ್ರಶ್ನೆಯನ್ನು ಗಂಭೀರವಾಗಿ ಕೇಳಿಕೊಳ್ಳುತ್ತೇವೆ. ಅಸ್ತಿತ್ವದ ಅರ್ಥ, ವ್ಯಕ್ತಿಗೂ ಸಮಾಜಕ್ಕೂ ಇರುವ ಸಂಬಂಧ ಇತ್ಯಾದಿ ಪ್ರಶ್ನೆಗಳ ಉತ್ತರವನ್ನು ಅರಸುತ್ತೇವೆ ನಿಜ. ಶಿಕ್ಷಕನಿಗೆ ಈ ವಿಷಯಗಳನ್ನು ಕುರಿತ ತಿಳುವಳಿಕೆ ಇರಬೇಕು. ಮಕ್ಕಳು ಇವುಗಳ ನಿಜ ಸ್ವರೂಪವನ್ನು ಗ್ರಹಿಸುವ ಕೆಲಸದಲ್ಲಿ ಅವನು ನೆರವಾಗಬೇಕು. ಆದರೆ ತನ್ನ ವೈಯಕ್ತಿಕವಾದ ಚಿಂತನ ವಿನ್ಯಾಸಗಳನ್ನು ಮಕ್ಕಳ ಮೇಲೆ ಹೇರಬಾರದು. ಅವನು ಏನು ವೈಯಕ್ತಿಕವಾದಂಥ ಏನೇ ಸಮಸ್ಯೆಗಳಿರ್ಬೋದು, ಚಿಂತನಾ ಕ್ರಮಗಳಿರ್ಬೋದು, ಅದು ಯಾವುದನ್ನು ಅದರಿಂದ ಹೊರಬರದೇ ಇದ್ದರೆ ಅವನು ವಿದ್ಯಾರ್ಥಿಗಳ ಮೇಲೆ ಅದನ್ನೇ ಹೇರ್ತಾನೆ. ಅದು ಆವಾಗ ಅವರಲ್ಲಿ ಏನು ಒಂದು ಜಾಗೃತ ಶಕ್ತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಲ್ಲಿ ಅಂತ. ರಾಜಕೀಯವೇ ಇರಲಿ, ಶೈಕ್ಷಣಿಕವೇ ಇರಲಿ, ಯಾವುದೋ ಒಂದು ವ್ಯವಸ್ಥೆಯನ್ನು ಕುರುಡಾಗಿ ಅನುಸರಿಸುವುದರಿಂದ ನಮ್ಮ ಹಲವು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವುದು ಎಂದಿಗೂ ಸಾಧ್ಯವಿಲ್ಲ. ಯಾವಾಗಲೂ ಒಂದು ಸ್ಟೀರಿಯೋಟೈಪ್ ಅಂದರೆ ಯಾವುದೋ ಒಂದು ಮೆಥಡ್ ತಿಳ್ಕೊಂಬಿಟ್ಟಿರೋದು, ಅದೇ ಮೆಥಡಲ್ಲಿ ಹೇಳ್ತಾ ಹೋಗೋದು, ಅದನ್ನೇ ಫಾಲೋ ಮಾಡ್ತಾ ಇರೋದು, ಅದನ್ನು ಬಿಟ್ಟು ಅದು ಆಚೆಗೆ ಹೊರಗಡೆ ಬರದೇ ಇರೋವಂಥದ್ದು, ಇದು ಶಿಕ್ಷಕನಿಗೆ ಅಪಾಯವನ್ನು ಉಂಟು ಮಾಡುತ್ತೆ. ಅವನಿಂದ ವಿದ್ಯಾರ್ಥಿಗಳಿಗೆ ಏನೂ ಉಪಯೋಗ ಆಗೋದಿಲ್ಲ. ನೋಡೋದಕ್ಕೆ ಹೇಳಿರೋದು, ರಾಜಕೀಯವೇ ಆಗಲಿ ಶೈಕ್ಷಣಿಕವೇ ಆಗಲಿ ಯಾವುದೋ ಒಂದು ವ್ಯವಸ್ಥೆಯನ್ನು ಕುರುಡಾಗಿ ಅನುಸರಿಸುವುದರಿಂದ, ಏನೋ ಒಂದು ಮೆಥಡ್ ಅದು ಸರಿನೋ ತಪ್ಪೋ ಅದನ್ನು ಯೋಚನೆ ಮಾಡದೆ ಅನುಸರಿಸೋದರಿಂದ ನಮ್ಮ ಹಲವು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವುದು ಎಂದಿಗೂ ಸಾಧ್ಯವಿಲ್ಲ. ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಯಾವುದೇ ಸಮಸ್ಯೆಯನ್ನು ಎದುರಿಸುವ ವಿಧಾನವನ್ನು ತಿಳಿಯುವುದು ಮುಖ್ಯವಾದದ್ದು. ಆ ಸಮಸ್ಯೆಯಿಂದ ಹೆಂಗೆ ಹೊರಬರಬೇಕು ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಅರ್ಥ ಮಾಡ್ಕೊಳ್ಳೋದು ಒಂದು, ಆದರೆ ಅದಕ್ಕಿಂತ ಮುಖ್ಯವಾಗಿ ಹೊರಬರೋದು ಹೆಂಗೆ ಅಂತ ತಿಳ್ಕೊಬೇಕು. ಅದರ ಸ್ವರೂಪವನ್ನು ಸಂಪೂರ್ಣವಾಗಿ ಅರಿಯೋ ಪ್ರಯತ್ನ ಮಾಡಬೇಕಾಗುತ್ತೆ. ಅದರಿಂದ ಹೊರಬರಬೇಕಾದ್ರೆ ಮಕ್ಕಳಿಗೆ ಅನೇಕ ಬಗೆಯ ಭಯ ಆತಂಕಗಳಿರುತ್ತವೆ. ತಂದೆ ತಾಯಿಯರ ಭಯ, ಪರಿಸರದ ಭಯ, ದೇವರ ಭಯ ಇತ್ಯಾದಿ. ಒಂಥರ ಜನರಲ್ ಆಗಿ ಮಕ್ಕಳು ಅಪ್ಪ ಅಮ್ಮ ಓದದೇ ಇದ್ದರೆ ಬೈತಾರೆ ಅನ್ನೋದು ಒಂದಿರುತ್ತೆ. ಅವರಿಗೆ ಪರಿಸರದ ಭಯ ಇರುತ್ತೆ, ಅಂದರೆ ಅವರಿಗೆ ಪ್ರಪಂಚದ ಜ್ಞಾನ ಹೆಚ್ಚಾಗಿರಲ್ಲ. ದೇವರ ಭಯ, ಅದ್ರ ಬಗ್ಗೆ ಒಂದಷ್ಟು ಕುರುಡ ನಂಬಿಕೆಗಳು ಹುಟ್ಕೊಂಡ್ಬಿಟ್ಟಿರುತ್ತೆ. ಈ ಥರದೊಂದು ಸಾಮಾನ್ಯವಾದಂಥ ಭಯಗಳು ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರ್ತೀವೆಲ್ಲನೂ. ಇವುಗಳಿಂದ ಅವನು ಬಿಡುಗಡೆ ಪಡೆಯಬೇಕಾದರೆ ಅವರ ಶಿಕ್ಷಕರಿಗೂ ಯಾವುದೇ ಭಯ ಇರಬಾರದು. ಆ ಭಯವನ್ನು ಯಾವ ರೀತಿ ಹೋಗಲಾಡಿಸ್ತಾನೆ ಶಿಕ್ಷಕ ಅನ್ನೋದು ಯಾವಾಗಲೂ ಅದು ಸವಾಲಿನ ಕೆಲಸವೇ ಆಗಿರುತ್ತೆ ಶಿಕ್ಷಕನಿಗೆ. ಅದೇ ನಿಜವಾದ ಸಮಸ್ಯೆ. ಯಾವುದೋ ಒಂದು ಭಯದ ಹಿಡಿತದಲ್ಲಿ ಸರಿಯಾಗದ ಶಿಕ್ಷಕನನ್ನು ಹುಡುಕುವುದು ಭಯದ ಚಿಂತನೆಯನ್ನು ಸಂಕುಚಿತಗೊಳಿಸುತ್ತದೆ, ಸ್ವತಃ ಪ್ರಯತ್ನಕ್ಕೆ ಕಡಿವಾಣ ಹಾಕುತ್ತದೆ. ಭೀತಚೇತನವಾದ ಗುರುವು ಸಹಜವಾಗಿಯೇ ಮಕ್ಕಳಿಗೆ ನಿರ್ಭೀತಿಯ ಮಹತ್ವವನ್ನು ಸಂವಹನ ಮಾಡಲಾರ. ಒಳ್ಳೆಯತನದ ಹಾಗೆ ಹೆದರಿಕೆ ಕೂಡ ಸಾಂಕ್ರಾಮಿಕವಾದದ್ದು. ಒಳಗೊಳಗೆ ಹೆದರು ಪುಕ್ಕಲನಾದ ಶಿಕ್ಷಕನು ಆ ಭಯವನ್ನು ತನ್ನ ವಿದ್ಯಾರ್ಥಿಗಳಿಗೂ ವರ್ಗಾಯಿಸುತ್ತಾನೆ. ಭಯದ ಭೂತವು ಅಂಟಿಕೊಂಡಿದೆ ಎನ್ನುವುದು ತಕ್ಷಣದ ಗ್ರಹಿಕೆಗೆ ಸಿಗದೇ ಇರಬಹುದು. ಅಂದರೆ
ಭಯ ಅನ್ನೋದು ಶಿಕ್ಷಕನಲ್ಲೇ ಹೋಗಿಲ್ಲ ಅಂತಂದರೆ ಅದು ಅವನಿಗೆ ಗೊತ್ತಿಲ್ಲದಾಗೆ ವಿದ್ಯಾರ್ಥಿಗಳಲ್ಲೂ ಅಂಟ್ಕೊಂಡಿರುತ್ತೆ. ಅದು ಅದರ ಎಫೆಕ್ಟ್ ಆಗೋದು ಕ್ರಮೇಣ ಯಾವುದೋ ಒಂದು ಸಮಯದಲ್ಲಿ ಎಫೆಕ್ಟ್ ಆಗುತ್ತೆ. ಬಟ್ ಇದು ಅದೇ ಥರನೇ ನಡೀತಾನೆ ಇರುತ್ತೆ ಟೀಚಿಂಗ್ ಮೆಥಡಲ್ಲಿ ಅಂತ. ಉದಾಹರಣೆಗೆ, ಒಬ್ಬ ಶಿಕ್ಷಕನಿಗೆ ಸಾರ್ವಜನಿಕ ಅಭಿಪ್ರಾಯಗಳ ಭಯ ಇದೆ ಎಂದು ಇಟ್ಟುಕೊಳ್ಳಿ. ತನ್ನ ಭಯವು ಎಷ್ಟೊಂದು ಅಸಂಗತವಾಗಿದೆ ಎಂದು ಅವನಿಗೆ ಗೊತ್ತು, ಆದರೆ ಅವನು ಅದನ್ನು ದಾಟಿ ಹೋಗಲು ಅಸಮರ್ಥ. ಅವನು ಏನು ಮಾಡಬೇಕು? ಕನಿಷ್ಠ ಪಕ್ಷ ತನಗೆ ಅಂಥ ಭಯವಿದೆ ಎಂದು ಒಪ್ಪಿಕೊಳ್ಳಬೇಕು. ತನ್ನದೇ ಅಂತರಂಗದ ಈ ಭಯದ ಮಾನಸಿಕ ಆಯಾಮಗಳನ್ನು ಕುರಿತು ಮಕ್ಕಳೊಂದಿಗೆ ಬಹಿರಂಗವಾಗಿ ಮುಕ್ತವಾಗಿ ಚರ್ಚಿಸಬೇಕು. ಪ್ರಾಮಾಣಿಕವೂ ಮುಕ್ತವೂ ಆದ ಈ ನಿಲುವು ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಅವರು ನಿರ್ಬಿಡೆಯಿಂದ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಶಿಕ್ಷಕನೊಂದಿಗಿನ ಅವರ ಸಂಬಂಧವು ಉತ್ತಮವಾಗುತ್ತದೆ. ಅವನೊಂದಿಗೆ ಅವರು ಮುಕ್ತವಾಗಿ ಮಾತನಾಡುತ್ತಾರೆ. ಅಂದರೆ ವಿದ್ಯಾರ್ಥಿಗಳೊಂದಿಗೆ ಎಷ್ಟು ಸಂವಹನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ವಿದ್ಯಾರ್ಥಿಗಳಲ್ಲೂ ನಕಾರಾತ್ಮಕ ಸ್ವಭಾವಗಳನ್ನು ಕಳಿಬೋದು. ಶಿಕ್ಷಕನಲ್ಲೂ ತನ್ನಲ್ಲಿರುವಂಥ ನಕಾರಾತ್ಮಕ ಸ್ವಭಾವಗಳನ್ನು ತೆಗೆದಾಕ್ತಾ ಆಗುತ್ತೆ. ಆ ಸಂವಹನ ಇಟ್ಕೋಬೇಕಂದ್ರೆ ಯಾವುದನ್ನು ಮುಚ್ಚುಮರೆ ಮಾಡಬಾರ್ದು. ಯಾವುದೋ ನನಗೆ ಆಸಕ್ತಿ ಇದರ ವಿಷಯನ ಅದನ್ನು ಬಿಟ್ಟುಬಿಡೋದು, ಮಿಕ್ಕಿದ್ದನ್ನು ಮಾತ್ರ ಹೇಳುವಂಥದ್ದು, ಆ ಥರ ಆಗುವಂಥದ್ದು ಆಗಬಾರ್ದು. ಎಲ್ಲವನ್ನೂ ಮುಕ್ತವಾಗಿ ಸಂವಹನ ಮಾಡೋಕ್ಕೆ ಸಾಧ್ಯ ಆದರೆ ಅದು ಎಲ್ಲನೂ ವಿದ್ಯಾರ್ಥಿಗಳ ಮೇಲೆ ಒಳ್ಳೆಯ ಪರಿಣಾಮ ಬೀರುವಂಥದ್ದು ಸಾಧ್ಯತೆ ಇದೆ ಅನ್ನೋದು. ಸ್ವತಃ ಶಿಕ್ಷಕನಿಗೆ ಸ್ವಾತಂತ್ರ್ಯದ ನಿಜವಾದ ಮಹತ್ವ ಹಾಗೂ ಜವಾಬ್ದಾರಿಗಳು ಗೊತ್ತಿರಬೇಕು. ಆಗ ಮಾತ್ರ ಅವನು ಮಗುವಿಗೆ ಸ್ವಾತಂತ್ರ್ಯ ಕೊಡುತ್ತಾನೆ. ಎಷ್ಟೇ ನಿದರ್ಶನಗಳನ್ನು ಕೊಟ್ಟರೂ ಒತ್ತಾಯ ಮಾಡಿದರೂ ಮಗುವಿನ ಮನಸ್ಸು ಸ್ವತಂತ್ರವಾಗುವುದಿಲ್ಲ. ಆತ್ಮಶೋಧನೆ ಮತ್ತು ಒಳನೋಟಗಳು ಲಭ್ಯವಾಗುವುದು ಸ್ವತಂತ್ರ ಮನಸ್ಸಿನಲ್ಲಿ ಮಾತ್ರ. ಆ ಸ್ವತಂತ್ರ ಮನಸ್ಸು ಮಕ್ಕಳಲ್ಲಿ ಯಾವ ರೀತಿ ಬಿತ್ತಬೇಕು, ಯಾವ ರೀತಿ ಆಗಬೇಕು ಅಂತ ಅನ್ನೋದು ನಿಜವಾಗ್ಲೂ ಅದು ಚಾಲೆಂಜಿಂಗ್ ಏನಿದು. ಶಿಕ್ಷಕನು ಆ ರೀತಿಯ ಒಂದು ಅರ್ಹತೆಯನ್ನು ಪಡೆದಿರಲೇಬೇಕಾಗತ್ತೆ. ಆ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ವಿದ್ಯಾರ್ಥಿಗಳನ್ನ ಆ ಮಟ್ಟಕ್ಕೆ ಕರ್ಕೊಂಬರ್ಬೇಕು ಅಂತಂದರೆ ಅದು ತಿಳ್ಕೊಳ್ಳೇಬೇಕಾಗತ್ತೆ. ಅದನ್ನು ಅಂದರೆ ಶಿಕ್ಷಕನ ಜವಾಬ್ದಾರಿ ತುಂಬಾ ಇದೆ ಅನ್ನುವಂಥದ್ದು. ಇಲ್ಲಿ ಮಕ್ಕಳಿಗೆ ಕಲಿಸ್ಬೇಕು, ತಿಳಿಸ್ಬೇಕು ಅಂತ ಅನ್ನೋದು ಒಂದು ವಿಚಾರ ಇದೆ. ಬಟ್ ಅದಕ್ಕಿಂತ ಮುಂಚೆ ಶಿಕ್ಷಕ ಏನು ಕಲ್ತಿದ್ದಾನೆ, ಏನು ತಿಳ್ಕೊಂಡಿದ್ದಾನೆ, ಅವನಲ್ಲಿರುವಂಥ ನಕಾರಾತ್ಮಕತೆಗಳೆಲ್ಲ ಹೋಗಿದೆಯಾ ಅನ್ನೋದು ತುಂಬ ಒಂದು ಸಂಕೀರ್ಣವಾದ ವಿಚಾರನೇ ಇದು. ಎಷ್ಟು ಮಟ್ಟಿಗೆ ಇದನ್ನು ಪಾಲಿಸೋದಕ್ಕಾಗತ್ತೆ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಮಗುವು ತನ್ನ ಸುತ್ತಲಿನ ವ್ಯಕ್ತಿಗಳಿಂದ, ಸಂಗತಿಗಳಿಂದ ಪ್ರಭಾವಿತವಾಗಿರುತ್ತದೆ. ಸರಿಯಾದ ಶಿಕ್ಷಕನು ಈ ಪ್ರಭಾವಗಳ ನಿಜ ಸ್ವರೂಪವನ್ನು ಅನಾವರಣ ಮಾಡಿ ಅವುಗಳ ಬೆಲೆ ಕಟ್ಟಲು ನೆರವು ನೀಡುತ್ತಾನೆ. ಸರಿಯಾದ ಮೌಲ್ಯಗಳು ಸಮಾಜದ ಹಾಗೂ ಸಂಪ್ರದಾಯದ ಅಧಿಕಾರವಾಣಿಯಿಂದ ಅಂತರ್ಗತವಾಗುವುದಿಲ್ಲ. ವ್ಯಕ್ತಿಯ ಸ್ವಂತ ಆಲೋಚನಾ ಶಕ್ತಿಯಿಂದ ಮಾತ್ರ ಅದು ವೇದ್ಯವಾಗುತ್ತದೆ. ಪರಿಸರ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅದರ ಮೇಲೆ ಶಿಕ್ಷಕರು ತಮ್ಮ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ಹೇಳಲೇಬೇಕಾಗತ್ತೆ. ಯಾಕೆಂದರೆ ಪರಿಸರದಲ್ಲಿ ನಕಾರಾತ್ಮಕ ಸ್ವಭಾವಗಳಿದ್ದರೆ ಅದನ್ನು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕಾಗತ್ತೆ, ಅದು ಅರ್ಧ ರೀತಿಯಲ್ಲಿ ಅವನು ಬೋಧನೆ ಕೊಡಲೇಬೇಕಾಗತ್ತೆ. ಅದಕ್ಕೆ ಕೇವಲ ಪಠ್ಯದಿಂದ ಮಾತ್ರ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದೆಲ್ಲನೂ ಪಠ್ಯದಿಂದ ಹೊರಗೆ ಇರುವಂಥ ವಿಚಾರಗಳಲ್ಲೂ ಶಿಕ್ಷಕನ ಬೋಧನೆ ಅತ್ಯಗತ್ಯವಾಗಿದೆ. ತುಂಬ ನಕಾರಾತ್ಮಕ ಇದ್ದರೆ ಸಕಾರಾತ್ಮಕ ಮಾಡಬೇಕು. ಹೌದೌದು. ಪರಿಸರದಿಂದ ಯಾವುದಾದ್ರೂ ಒಂದು ನೆಗೆಟಿವ್ ಬಂತು ಅಂತ ಇಟ್ಕೊಳ್ಳಿ, ಅದೇ ಒಂದು ಎನ್ವೈರ್ಮೆಂಟಿಂದ ಅದನ್ನು ಸಕಾರಾತ್ಮಕ ಮಾಡುವಂಥ ಶಕ್ತಿ ಶಿಕ್ಷಕನಿಗಿರಬೇಕು. ನಕಾರಾತ್ಮಕ ಹೋಗಿಸ್ಬೇಕು ಮತ್ತು ಸಕಾರಾತ್ಮಕನೂ ಮಾಡಬೇಕಾಗತ್ತೆ. ಈ ಸಂಗತಿಯನ್ನು ತನ್ನ ಮನಸ್ಸಿನ ಆಳದಲ್ಲಿ ಗ್ರಹಿಸಿರುವ ಶಿಕ್ಷಕನು ಮೊದಲಿನಿಂದಲೂ ತನ್ನ ವಿದ್ಯಾರ್ಥಿಗಳಲ್ಲಿ ನಿಜವಾದ ಒಳನೋಟಗಳನ್ನು ಮೂಡಿಸಲು ಪ್ರಯತ್ನಿಸುತ್ತಾನೆ. ನಮ್ಮ ಕಾಲದ ಸಾಮಾಜಿಕ ಹಾಗೂ ವೈಯಕ್ತಿಕ ಮೌಲ್ಯಗಳ ಬಗ್ಗೆ ಸರಿಯಾದ ಅರಿವು ಮೂಡಲು ಅಗತ್ಯವಾದ ಪ್ರೋತ್ಸಾಹ ನೀಡುತ್ತಾನೆ. ಅಂದರೆ ಇದು ಸರಿಯಾದ ಶಿಕ್ಷಕನಾಗಿದ್ದವನು ಏನು ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳ ನಿಜವಾದ ಒಳನೋಟಗಳನ್ನು ಮೂಡಿಸಲು ಪ್ರಯತ್ನಿಸುತ್ತಾನೆ ಸರಿಯಾದ ಶಿಕ್ಷಕನಾದವನು. ನಮ್ಮ ಕಾಲದ ಸಾಮಾಜಿಕ ಹಾಗೂ ವೈಯಕ್ತಿಕ ಮೌಲ್ಯಗಳ ಬಗ್ಗೆ ಸರಿಯಾದ ಅರಿವು ನೀಡಲು ಅಗತ್ಯವಾದ ಪ್ರೋತ್ಸಾಹ ನೀಡುತ್ತಾನೆ. ಯಾಕಂದರೆ ಮೌಲ್ಯಗಳ ಒಂದು ಬೆಲೆ ಅವನಿಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಅದನ್ನು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಬೇಕು ಅಂತಂದರೆ ಅದು ಸರಿಯಾದ ಶಿಕ್ಷಕನಿಗೆ ಮಾತ್ರ ಸಾಧ್ಯ ಆಗುತ್ತದು. ನಿರ್ದಿಷ್ಟವಾದ ಮೌಲ್ಯ ಸಂಹಿತೆಯನ್ನು ಕಂಡುಕೊಳ್ಳುವುದು ಅಷ್ಟು ಮುಖ್ಯವಲ್ಲ. ಬದಲಾಗಿ ಎಲ್ಲ ಸಂಗತಿಗಳ ನಿಜವಾದ ಬೆಲೆಯನ್ನು ಕಂಡುಕೊಳ್ಳುವುದು ಬಹಳ ಮುಖ್ಯ. ಶಿಕ್ಷಕರು ಈ ಕೆಲಸದಲ್ಲಿ ನೆರವಾಗಬೇಕು. ವಿದ್ಯಾರ್ಥಿಯು ನಿಜವಾಗಿಯೂ ನಿರ್ಭೀತನಾಗಿ ಶಿಕ್ಷಕ, ಕುಟುಂಬ, ಸಮಾಜ
ಮುಂತಾದ ಯಾವುದೇ ಬಾಹ್ಯ ದಬ್ಬಾಳಿಕೆಗೂ ಶರಣಾಗದೆ ಉಳಿಯಲು ನೆರವು ನೀಡಬೇಕು. ವಿದ್ಯಾರ್ಥಿ ಮುಂದೆ ಇರೋದು ಮೂರೇ: ಶಿಕ್ಷಕ, ಕುಟುಂಬ, ಸಮಾಜ. ಆ ಮೂರನ್ನು ಅವನು ಎದುರಿಸಬೇಕು. ಆ ಮೂರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದನ್ನು ಕಲಿಬೇಕು. ಅದು ವಿದ್ಯಾರ್ಥಿಯ ಜವಾಬ್ದಾರಿ. ಕಲಿಸೋ ಜವಾಬ್ದಾರಿ ಶಿಕ್ಷಕರದಾಗಿರುತ್ತದೆ. ನೋಡಿ, ಶಿಕ್ಷಕ, ಕುಟುಂಬ, ಸಮಾಜ ಮುಂತಾದ ಯಾವುದೇ ಬಾಹ್ಯ ದಬ್ಬಾಳಿಕೆಗೂ ಶರಣಾಗದೆ ಉಳಿಯಲು ನೆರವು ನೀಡುವುದು ಶಿಕ್ಷಕನ ಗುರಿಯಾಗಿರುತ್ತದೆ. ಆಗ ಅವನು ಪ್ರೀತಿ ಮತ್ತು ಒಳ್ಳೆಯತನಗಳ ನೆಲೆಯಾಗಿ ಬೆಳೆಯುತ್ತಾನೆ. ಹೀಗೆ ವಿದ್ಯಾರ್ಥಿಗಳನ್ನು ಬಿಡುಗಡೆಯ ಹಾದಿಯಲ್ಲಿ ನಡೆಸುವ ಶಿಕ್ಷಕನ ಸ್ವಂತ ಮೌಲ್ಯಗಳು ನಿಧಾನವಾಗಿ ಬದಲಾಗುತ್ತದೆ. ಅದೇ ಮೌಲ್ಯಗಳು ಮಕ್ಕಳಿಗೆ ಹೇಳ್ಕೊಡ್ತಾ ಸರಿಯಾದ ಮೌಲ್ಯಗಳನ್ನು ಟೀಚ್ ಮಾಡ್ತಾ ಇದ್ದರೆ ಅವನಿಗೆ ಗೊತ್ತಿಲ್ಲದೆ ಅವನಲ್ಲೂ ಕೂಡ ಸರಿಯಾದ ಮೌಲ್ಯ ಅಂತ ಅನ್ನೋದು ಬೇರೂರ್ತಾ ಬರುತ್ತೆ. ಅವನಲ್ಲಿ ಏನೋ ತಪ್ಪು ಮೌಲ್ಯಗಳಿದ್ದರೆ ಅದು ಆಟೋಮೆಟಿಕ್ಕಾಗಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ವಿದ್ಯಾರ್ಥಿಗಳೇ ಕಲಿಸ್ತಾ ಅವನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಏನಂದ್ರೆ ಅವನು ಒಂದು ಆ ಪರಿಜ್ಞಾನದಿಂದ ಅದನ್ನು ಮಾಡಬೇಕಾಗತ್ತೆ ಆ ಕೆಲಸನ. ಆಗ ಅವನು ಪ್ರೀತಿ ಮತ್ತು ಒಳ್ಳೆಯತನಗಳ ನೆಲೆಮನೆಯಾಗಿ ಬೆಳೆಯುತ್ತಾನೆ. ಹೀಗೆ ವಿದ್ಯಾರ್ಥಿಗಳನ್ನು ಬಿಡುಗಡೆಯ ಹಾದಿಯಲ್ಲಿ ನಡೆಸುವ ಶಿಕ್ಷಕನ ಸ್ವಂತ ಮೌಲ್ಯಗಳು ನಿಧಾನವಾಗಿ ಬದಲಾಗುತ್ತವೆ. ಅವನಿಗೂ ನಾನು, ನನ್ನದು ಎಂಬ ಸಂಕುಚಿತ ನೆಲೆಯಿಂದ ಬಿಡುಗಡೆ ದೊರೆಯುತ್ತದೆ. ಅವನು ಪ್ರೀತಿಯ ಸಜ್ಜನಿಕೆಗಳ ಹೂವಾಗಿ ಅರಳುತ್ತಾನೆ. ಹೀಗೆ ಪಾರಸ್ಪರಿಕವಾದ ಶಿಕ್ಷಣ ಪ್ರತಿಕ್ರಿಯೆಯು ಶಿಕ್ಷಕ ಮತ್ತು ಶಿಕ್ಷಿತರ ನಡುವೆ ಸಂಪೂರ್ಣವಾಗಿ ಬೇರೆ ಬಗೆಯ ಸಂಬಂಧವನ್ನು ಉಂಟು ಮಾಡುತ್ತದೆ. ಅಂದರೆ ಇಲ್ಲಿ ಕಲಿಕೆಯಲ್ಲಿ ಇಬ್ಬರು ಪಾತ್ರನೂ ಮುಖ್ಯವಾಗಿದೆ. ಇಬ್ಬರೂ ಕಲಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಶಿಕ್ಷಕ ಮತ್ತು ವಿದ್ಯಾರ್ಥಿ. ಅಂದರೆ ಸರಿಯಾದ ಶಿಕ್ಷಣದಲ್ಲಿ ಇಬ್ಬರು ಕಲಿತಾ ಇರ್ತಾರೆ ಅನ್ನೋಂಥದ್ದು. ಕೇವಲ ಶಿಕ್ಷಕ ಮಾತ್ರ ವಿದ್ಯಾರ್ಥಿಗೆ ಹೇಳ್ಕೊಡ್ಬೇಕು ಅನ್ನೋಂಥದ್ದಿಲ್ಲ. ಅದೇ ನಿಟ್ಟಿನಲ್ಲಿ ಶಿಕ್ಷಕ ಕೂಡ ಒಂದು ಸರಿಯಾದ ಮಾರ್ಗವನ್ನು ಅವನು ಕಂಡುಕೋತಾ ಇರ್ತಾನೆ. ಅವನು ದಿನೇ ಅವನಲ್ಲಿ ಇನ್ನೂ ಒಂದು ಬಲ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅನ್ನೋಂಥದ್ದು. ಯಾವುದೇ ಬಗೆಯ ಒತ್ತಾಯ, ದಬ್ಬಾಳಿಕೆಗಳು ಸ್ವಾತಂತ್ರ್ಯ ಹಾಗೂ ಬುದ್ಧಿಶಕ್ತಿಗಳಿಗೆ ನೇರವಾದ ಅಡಚಣೆಯನ್ನು ಒಡ್ಡುತ್ತದೆ. ನೋಡಿ, ಯಾವುದೇ ಬಗೆಯ ಒತ್ತಾಯ, ದಬ್ಬಾಳಿಕೆಗಳು ಮತ್ತು ಇವೆಲ್ಲ ಮತ್ತೆ ನಕಾರಾತ್ಮಕ ಸ್ವಭಾವಗಳು ಇದು ಯಾವುದಿದ್ರೂ ಸ್ವಾತಂತ್ರ್ಯ ಮತ್ತು ಬುದ್ಧಿಶಕ್ತಿಗಳಿಗೆ ಇದೆರಡು ಸಕಾರಾತ್ಮಕವಾಗಿ ನಮಗೆ ಬೇಕಾಗಿರುವಂಥದ್ದು, ವಿದ್ಯಾರ್ಥಿಗಳಿಗೂ ಬೇಕಾಗಿರುವಂಥದ್ದು, ಶಿಕ್ಷಕರಿಗೂ ಬೇಕಾಗಿರುವಂಥದ್ದು. ಅದೆರಡಕ್ಕೆ ನೇರವಾದ ಅಡಚಣೆಯನ್ನು ಒಡ್ಡುತ್ತದೆ. ನೋಡಿ, ಒತ್ತಾಯ, ದಬ್ಬಾಳಿಕೆಗಳು ಸ್ವಾತಂತ್ರ್ಯ ಮತ್ತು ಬುದ್ಧಿಶಕ್ತಿಗಳಿಗೆ ನೇರವಾದ ಅಡಚಣೆಯನ್ನು ಒಡ್ಡುತ್ತದೆ. ಸರಿಯಾದ ಶಿಕ್ಷಕನಿಗೆ ಯಾವ ಅಧಿಕಾರ ಸ್ಥಾನವೂ ಇಲ್ಲ. ಅವನಿಗೆ ಸಮಾಜದಲ್ಲಿ ಪ್ರಭಾವಶಾಲಿಯಾದ ಸ್ಥಾನಮಾನಗಳಿಲ್ಲ. ಅವನು ಸಮಾಜದ ವಿಧಿ ನಿಷೇಧಗಳ ಆಚೆಗೆ ಇರುವವನು. ಅಂದರೆ ಅದೆಲ್ಲದರಿಂದ ಹೊರಗಡೆ ಇರ್ತಾನೆ ಅಂತ. ಅವನು ಯಾವುದೇ ಒಂದು ಚೌಕಟ್ಟಿನಲ್ಲಿ ಇರೋದಿಲ್ಲ, ಅದೆಲ್ಲದರಿಂದ ಹೊರಗಡೆ ಇರ್ತಾನೆ ಅಂತ. ಅಂದರೆ ಅವನು ಒಂದು ಮುಕ್ತ ಮನಸ್ಸಿನಿಂದ ಇದ್ದಾಗ ಆ ಥರ ಎಲ್ಲ ಚೌಕಟ್ಟಿನಿಂದ ಹೊರಗಡೆ ಬಂದುಬಿಡ್ತಾರೆ ಅವರು ಅಂತ. ವಿದ್ಯಾರ್ಥಿಯಲ್ಲಿ ಸ್ವತಃ ಅವನಿಂದ ಹಾಗೂ ಸಮಾಜದಿಂದ ನಿರ್ಮಾಣವಾಗಿರುವ ಅಡಚಣೆಗಳಿಂದ ಬಿಡುಗಡೆ ಪಡೆಯಲು ನೆರವು ನೀಡುವುದೇ ನಮ್ಮ ಉದ್ದೇಶವಾದರೆ, ವಿದ್ಯಾರ್ಥಿಯಲ್ಲಿ ಸ್ವತಃ ಅವನಿಂದ ಹಾಗೂ ಸಮಾಜದಿಂದ ನಿರ್ಮಾಣವಾಗಿರುವ ಅಡಚಣೆಗಳಿಂದ ಬಿಡುಗಡೆ ಪಡೆಯಲು ನೆರವು ನೀಡುವುದೇ ನಮ್ಮ ಉದ್ದೇಶವಾದರೆ, ಆಗ ಎಲ್ಲ ಬಗೆಯ ಒತ್ತಾಯ ಮತ್ತು ದಬ್ಬಾಳಿಕೆಗಳನ್ನು ಗುರುತಿಸಿ ಪಕ್ಕಕ್ಕೆ ತಳ್ಳಿಬಿಡಬೇಕು. ಇಲ್ಲೇನೆಂದರೆ ಒತ್ತಾಯ ಮತ್ತು ದಬ್ಬಾಳಿಕೆಗಳನ್ನು ಗುರುತಿಸೋದೇ ಇರೋದು ಸವಾಲು. ಅದು ಗುರುತಿಸೋದಕ್ಕೆ ಸಾಧ್ಯ ಆದರೆ ಅದನ್ನು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ವಿದ್ಯಾರ್ಥಿಗಳಿಂದಲೂ ಅದನ್ನು ಹೊರತರೋದಕ್ಕೆ ಸಾಧ್ಯ ಆಗುತ್ತದು. ಹೀಗೆ ಮಾನಸಿಕ ವಿಕಲತೆಗೆ ಕಾರಣವಾಗಿರುವ ಅಧಿಕಾರ ಭಾರದಿಂದ ಬಿಡುಗಡೆ ಪಡೆದಾಗ ದೊರೆಯುವ ಉಲ್ಲಾಸವನ್ನು ಸ್ವತಃ ಶಿಕ್ಷಕನೇ ಅನುಭವಿಸದಿದ್ದರೆ ಬೇರೆಯವರಿಗೆ ಕೊಡುವುದಾದರೂ ಹೇಗೆ? ಅಂದರೆ ಮೊದಲು ಶಿಕ್ಷಕನು ಅದರಿಂದ ಒಂದು ಬಿಡುಗಡೆಯನ್ನು ಹೊಂದಿ, ಒತ್ತಾಯ, ದಬ್ಬಾಳಿಕೆಗಳು ಆ ಥರ ಏನಿದೆ ಅದರಿಂದ ಬಿಡುಗಡೆ ಹೊಂದಿ ಆಮೇಲೆ ಅದನ್ನು ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಸಾಗಬೇಕಾಗಿದೆ. ಎಂತಹ ಮಹಾನುಭಾವನೆ ಆಗಿರಲಿ, ಇನ್ನೊಬ್ಬ ವ್ಯಕ್ತಿಯ ಅನುಸರಣೆಯ ಸ್ವಂತದ ಸ್ವರೂಪವನ್ನು ಕಂಡುಕೊಳ್ಳುವ ಕೆಲಸದಲ್ಲಿ ಅಡ್ಡಿಯಾಗುತ್ತದೆ. ಸಾಮಾನ್ಯವಾಗಿ ನಮಗೆ ಆರಾಮವಾಗಿ ಇರುವುದು ಬೇಕು, ಅಧಿಕಾರವಾಣಿಯಿಂದ ಮುಂದೆ ನಡೆಸುವವರು ಬೇಕು, ಬೇರೆ ಯಾರದ್ದೋ ಸಹಾಯ ಬೇಕು. ಆಗ ನಾವು ಹೇಳಿದಂತೆ ಕೇಳಿಕೊಂಡು ಆರಾಮವಾಗಿ ಕಾಲ ಕಳೆಯುತ್ತೇವೆ. ಅಂದರೆ ಸ್ವತಂತ್ರವಾಗಿ ನಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುವಂಥ ಶಕ್ತಿ ಶಿಕ್ಷಕನಿಗೆ ಇರಬೇಕು. ಆದರೆ ಸಾಮಾನ್ಯವಾಗಿ ಅಲ್ಲಿ ಅದೆಲ್ಲ ಏನು ಬೇಕಾಗಿಲ್ಲ. ಏನೋ ಯಾರು ಹೇಳಿದ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ, ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ಈ ಥರದ ಮೆಂಟ್ಯಾಲಿಟಿನವ್ರು ಜಾಸ್ತಿ ಇದ್ದಾರೆ.
ಶಿಕ್ಷಕರ ಗ್ರೂಪ್ನಲ್ಲೂ ಆ ಥರದವರು ಜಾಸ್ತಿ ಇರ್ತಾರೆ. ಇಂಥದ್ದೊಂದು ರೆಡಿಮೇಡ್ ಯುಟೋಪಿಯಾದ ಹಿಂದೆ ನಮ್ಮೆಲ್ಲರ ಓಟ. ನಿಜ, ಪುರೋಹಿತ, ರಾಜಕಾರಣಿ, ವಕೀಲ, ಸೈನಿಕ ಎಲ್ಲರೂ ನಮಗೆ ಸಹಾಯ ಮಾಡಲೆಂದೇ ಇರುವುದು. ಆದರೆ ಅವರ ಸಹಾಯವು ನಮ್ಮ ಸ್ವಂತ ಬುದ್ಧಿಶಕ್ತಿ ಹಾಗೂ ಸ್ವತಂತ್ರ ಮನೋಧರ್ಮಗಳನ್ನು ನಾಶ ಮಾಡುತ್ತದೆ. ಅಂದರೆ ಯಾರು ಸಹಾಯ ಮಾಡೋಕ್ಕಿದ್ದಾರೆ ಅಂತಂದ್ರೂ ಅವರು ಸಹಾಯ ತಗೊಳ್ಳದೆ, ಅವರ ಒಂದು ಇದು ಇಲ್ಲದೆ ಸ್ವಂತವಾಗಿ ನಾವು ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋ ಆಗಿರಬೇಕು. ಅಂದರೆ ಯಾವಾಗಲೂ ಬೇಕಾದಂಥ ಸಹಾಯಗಳನ್ನು ಅವರಿಂದಲೇ ಪಡ್ಕೋತಾ ಇದ್ದಾರೆ. ನಾವು ಯಾವುದೇ ಒಂದು ಸ್ವಂತವಾದ ಆಲೋಚನೆಯಲ್ಲಿ ಮಾಡೋಕ್ಕಾಗದೆ ಇದಾಗ್ಬಿಡ್ತೀವಿ, ಒಂದು ಆಲೋಚನೆ ಮಾಡದೆ ಮಾರ್ಗದರ್ಶನದಿಂದ ಇದಾಗ್ತೀವಿ ಅಂತ. ಕೆಲವರು ಟೀಚರ್ಸ್ ಹೇಳ್ತಾರೆ, ಹ್ಞೂ ನಾವು ದರ್ಶನಕ ಓದ್ತೀವಿ, ಹೇಳಿಸ್ಕೊಳ್ಳಲ್ಲ, ಅದನ್ನು ಹೇಳೋದು ಹೇಳ್ಬಿಡ್ತೀವಿ ನಾವು. ಅದು ಹೊರಡು ಹೇಳ್ತಾರೆ, ದರ್ಶನಕ ಓದ್ತೀವಿ. ಕರೆಕ್ಟ್ ನೋಡಿ. ಅದಕ್ಕೆ ಅವರ ಸಹಾಯವು ತಮ್ಮ ಸ್ವಂತ ನೋಡಿ, ಯಾವಾಗಲೂ ಅವ್ರ ಸಹಾಯ ತಗೋತಾ ಇದ್ದರೆ ಸಹಾಯವು ನಮ್ಮ ಸ್ವಂತ ಬುದ್ಧಿಶಕ್ತಿ ಹಾಗೂ ಸ್ವತಂತ್ರ ಮನೋಧರ್ಮಗಳನ್ನು ನಾಶ ಮಾಡುತ್ತದೆ. ನಮಗೆ ಬೇಕಾದ ಸಹಾಯವು ಹೊರಗಡೆ ಎಲ್ಲೋ ಇಲ್ಲ, ಅದಕ್ಕಾಗಿ ಯಾರನ್ನೋ ಭಿಕ್ಷೆ ಬೇಡೋ ಅಗತ್ಯವಿಲ್ಲ. ಅದು ನಮ್ಮ ಅಂತರಂಗದಲ್ಲಿಯೇ ಹುದುಗಿದೆ. ನಾವು ಮನಃಪೂರ್ವಕವಾಗಿ ಮಾಡುತ್ತಿರುವ ಕೆಲಸಗಳಲ್ಲಿ ವಿನಯವನ್ನು ತಂದುಕೊಂಡಾಗ ನಮ್ಮ ದಿನನಿತ್ಯದ ಅಡ್ಡಿ ಆತಂಕಗಳನ್ನು, ಅಂತೆಯೇ ಅನಿರೀಕ್ಷತೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮುಕ್ತರಾದಾಗ ನೆರವು ಕೇಳದೆಯೇ ಲಭ್ಯವಾಗುತ್ತದೆ. ಮಾನಸಿಕವಾಗಿ ನಾವು ಆ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡಾಗ ನಮಗೆ ಯಾವ ನೆರವಿನ ಅವಶ್ಯಕತೆಯೂ ಇಲ್ಲ. ನಮ್ಮ ಮನಸ್ಸು ನಮ್ಮೊಳಗೆ ಅದು ಎಲ್ಲನೂ ಇರುತ್ತೆ. ಒಂದು ಸರಿಯಾದ ದಾರಿನಲ್ಲಿ ಮುಂದೆ ಸಾಗುವಂಥ ಒಂದು ಮಾರ್ಗದರ್ಶನ ನಮ್ಮೊಳಗೇ ನಮ್ಮಿಂದಲೇ ನಮಗೆ ಸಿಗ್ತಾ ಇರುತ್ತೆ. ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಮ್ಮೊಳಗಿರುವಂಥ ಒಂದು ಜಾಗೃತ ಶಕ್ತಿನ ಜಾಗೃತ ಮಾಡ್ಕೊಳ್ಳೋದೆಲ್ಲ ಅದರಿಂದ ಮುಂದಕ್ಕೆ ಹೋಗ್ಬೇಕು. ಏನಾರೋ ಒಂದು ಭಯ ಆಯಿತು, ಒಂದು ಆತಂಕ ಆಯಿತು ಅಂದರೆ ಇನ್ನೊಬ್ಬರು ಕೇಳೋದು, ಓ ಹಿಂಗಾಗೋಗಿದೆ, ಏನು ಮಾಡೋದು, ಓ ಅವರೆಲ್ಲ ಹಂಗೆ ಮಾಡ್ತಿದ್ದಂತೆ, ನಾವು ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡೋ ಬದಲು, ನಾವು ಈ ಥರ ಪರಿಸ್ಥಿತಿ ಹಿಂಗೆ ಬಂದಿದೆ, ಇದಕ್ಕೆ ನಾವೇನು ಮಾಡೋಣ ಅಂತ ನಾವೇ ಯೋಚನೆ ಮಾಡಿ ನಿರ್ಧಾರ ತೊಗೊಂಡು ಏನಾದರೂ ಒಂದು ಮುಂದೆ ಸಾಗುವಂಥ ಪ್ರಯತ್ನ ಮಾಡಬೇಕು. ಆ ಥರ ಸ್ವತಃ ನಾವು ಮುಂದುವರಿಯುವಂಥ ಒಂದು ಶಕ್ತಿಯನ್ನು ಪಡ್ಕೋಬೇಕು. ತಿಳಿದೋ ತಿಳಿಯದೆಯೋ ಸಹಾಯ ಪ್ರೋತ್ಸಾಹಗಳಿಗಾಗಿ ಹಾತೊರೆಯುವುದನ್ನು ನಾವು ಬಿಡಬೇಕು. ಅಂದರೆ ಇನ್ನೊಬ್ಬರು ಏನೋ ಸಹಾಯ ಮಾಡಬೇಕು, ಇನ್ನೊಬ್ಬರು ನಮ್ಮ ಎನ್ಕರೇಜ್ ಮಾಡಿದ್ರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗತ್ತೆ, ಇನ್ನೊಬ್ಬರ ಜೊತೆಗಿದ್ದರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದನ್ನು ಬಿಡಬೇಕು. ನಾವು ಇಂಡಿಪೆಂಡೆಂಟಾಗಿ ಮಾಡಬೇಕು, ಅದನ್ನು ಸ್ವತಂತ್ರವಾಗಿ ಕೆಲಸ ಮಾಡೋದನ್ನು ಕಲಿಬೇಕು. ಅದು ಏನಾಗುತ್ತೆ ಅಂದರೆ ಅದರಿಂದ ಯಾವಾಗಲೂ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಇನ್ನೊಬ್ಬರ ಸಹಾಯ ನಾವು ಕೇಳ್ತೀವಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಭಯ ಅನ್ನೋವಂಥ ಒಂದು ನಕಾರಾತ್ಮಕತೆ ಇದ್ದೇ ಇರುತ್ತೆ. ಓ ಏನೋ ಆಗ್ಬಿಡುತ್ತೆ, ನಾವು ಸ್ವಂತ ಏನಾದ್ರು ಮಾಡೋಕ್ಕೆ ಹೋದರೆ ಅದು ತಪ್ಪಾಗ್ಬಿಡುತ್ತೆ, ಆ ಭಯ ಮನಸ್ಸಲ್ಲಿರುತ್ತೆ ಯಾವಾಗಲೂ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೋ ಅದನ್ನು ಮಾಡ್ಬೋಣ, ಅವ್ರನ್ನ ಕೇಳ್ಬೋಣ ಏನು ಮಾಡ್ತಾರೆ ಅಂತಂದ್ಬಿಟ್ಟು, ಹಿಂಗಿದೆ ಸಮಸ್ಯೆ, ಸರಿ ಅವ್ರೇನು ಹೇಳ್ತಾರೋ ಅದನ್ನು ಮಾಡ್ಬಿಡೋದು. ಆವಾಗ ಇವ್ರ ಭಯನ ಹಂಗೆ ಮುಚ್ಚಿಟ್ಕೊಂಡ್ಬಿಡ್ತಾರೆ. ಅದು ಅವ್ರು ಹೇಳಿದ್ದನ್ನು ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲಿ. ಬಟ್ ಇವಾಗ ಸ್ವತಂತ್ರ ಮನೋಭಾವ ಸತ್ತೋಗಿರುತ್ತೆ ಮನಸ್ಸಲ್ಲಿ. ಯಾಕೆಂದರೆ ಆ ಭಯ ಅನ್ನೋದನ್ನು ಸಪ್ರೆಸ್ ಮಾಡ್ತಾ ಇರುತ್ತೆ, ಅದನ್ನು ಹೊರಗಡೆ ಬಿಡಲ್ಲ ಅದನ್ನು. ಏಕೆಂದರೆ ಅಂಥ ಹಂಬಲವು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಒಡೆಮೂಡಿಸುತ್ತದೆ. ಅಂಥ ಪ್ರತಿಕ್ರಿಯೆಯು ನಮಗೂ ಇಷ್ಟವಾಗುತ್ತದೆ. ನಮ್ಮ ಕಂಬನಿ ಒರೆಸಲು, ನಮಗೆ ದಾರಿ ತೋರಿಸಲು, ಬೆನ್ನು ತಟ್ಟಲು ಯಾರೋ ಒಬ್ಬರು ಬಂದರೆ ಅಷ್ಟೇ ಸಮಾಧಾನ. ಆದರೆ ಹೀಗೆ ಮತ್ತೊಬ್ಬರನ್ನು ಮಾರ್ಗದರ್ಶಿಯಾಗಿ ಅಧಿಕಾರವಾಣಿಯಾಗಿ ಅರಸುವ ಈ ಚಪಲವು ಬಹುಬೇಗ ನಮ್ಮ ಅಂತರಂಗವನ್ನು ವ್ಯಾಪಿಸುವ ವಿಷವಾಗಿ ಬದಲಾಗುತ್ತದೆ. ಇದು ನಿಧಾನವಾಗಿ ಆವರಿಸ್ಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೊರತೆಗೆಯೋದಕ್ಕೆ. ಮೊದಲನೇದಾಗಿ ಏನಾಗುತ್ತೆ ಅಂದರೆ ಇದೊಂದು ಸಮಸ್ಯೆ ಅನ್ನೋದೇ ಅರ್ಥ ಆಗಿರೋದಿಲ್ಲ ಈ ಸಮಸ್ಯೆ ಇರೋರಿಗೆ. ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಗಡೆ ಬರೋದಿರಲಿ, ಅದು ಸಮಸ್ಯೆ ಅಂತಲೇ ತಿಳ್ಕೊಂಡಿರಲ್ಲ. ಅವರು ತಿಳ್ಕೊಂಡೇ ಇರ್ತಾರೆ ಹಂಗೆ. ನಾವು ಯಾರ್ದಾರು ಸಹಾಯ ತಗೋಬೇಕು, ಏನಾದರೂ ಸಮಸ್ಯೆ ಆದರೆ ನಾವು ಹಂಗೆ ಮುಂದಕ್ಕೆ ಹೋಗಬೇಕು. ನಮ್ಮೊಳಗೆ ಸಮಸ್ಯೆ ಇದೆ, ಅದನ್ನೇ ಸರಿ ಮಾಡ್ಕೊಳ್ಳೋಣ, ಪರಿಹಾರನೂ ನಮ್ಮೊಳಗೇನೆ ಇದೆ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಿರೋದಿಲ್ಲ. ನೋಡಿ, ಅಂತರಂಗವನ್ನು ವ್ಯಾಪಿಸಿರುವ ವಿಷವಾಗಿ ಬದಲಾಗುತ್ತದೆ. ಮಾರ್ಗದರ್ಶನಕ್ಕಾಗಿ ಬೇರೊಬ್ಬರನ್ನು ಅವಲಂಬಿಸಿದ ಮರುಕ್ಷಣವೇ ನಮ್ಮ ಮೂಲ ಉದ್ದೇಶವು ಮರೆತು ಹೋಗುತ್ತದೆ. ಅಂದರೆ ಅಲ್ಲಿ ಮಾರ್ಗನೇ ಬದಲಾಗ್ಬಿಡುತ್ತೆ. ನಮಗೆ ಏನೋ ಒಂದು ಬದುಕಿನಲ್ಲಿ ಒಂದು ಉದ್ದೇಶ ಅಂತ ಇರುತ್ತೆ, ನಾವು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ನಾವು ಇನ್ನೊಬ್ಬರ ಸಹಾಯ ಯಾವಾಗ ತೊಗೋತೀವೋ ಅವಾಗ ನಾವು ದಾರಿ ತಪ್ತೀವಿ ಅಂತ ಅರ್ಥ. ನಮ್ಮ ಉದ್ದೇಶ, ನಮ್ಮದು ಏನು ದಾರಿ ನಾವು ಹೋಗಬೇಕಾಗಿರುತ್ತೋ ಅದು ಬಿಟ್ಬಿಟ್ಟು ಬೇರೆ ಇನ್ನೊಂದು ದಾರಿಲಿ ಹೋಗ್ಬಿಟ್ಟಿರ್ತೀವಿ. ಅವ್ರು ಏನೋ ಒಂದು ಹೇಳಿರ್ತಾರೆ, ಆ ಕ್ಷಣಕ್ಕೆ ಅದು ಸರಿ ಅಂತ ಅನ್ನಿಸ್ಬೋದು,
ಅದು ಅದೇ ಒಂದು ತೀರ್ಮಾನ ತಗೊಂಡು ನಾವು ಮುಂದುವರಿಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಬೇರೊಬ್ಬರನ್ನು ಅವಲಂಬಿಸಿದ ಮರುಕ್ಷಣವೇ ನಮ್ಮ ಮೂಲ ಉದ್ದೇಶವು ಮರೆತು ಹೋಗುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ಬುದ್ಧಿಶಕ್ತಿಗಳನ್ನು ಉದ್ದೀಪಿಸುವ ಈ ಉದ್ದೇಶಕ್ಕೆ ಈ ಬಗೆಯ ಅವಲಂಬನೆಗೆ ಅಪಾಯಕರ. ಎಲ್ಲ ಬಗೆಯ ಅಧಿಕಾರವಾಣಿಯು ಬೆಳವಣಿಗೆಯ ಹಾದಿಯಲ್ಲಿ ಕಂಟಕವೇ. ಅಲ್ಲಿ ಅಧಿಕಾರವಾಣಿ ಅಂತನ್ನೋದೇನಾದ್ರು ಇದ್ದರೆ ಅದು ಬೆಳವಣಿಗೆ ಹಾದಿಯಲ್ಲಿ ಒಂದು ಕಂಟಕವಾಗಿಯೇ ಇರುತ್ತೆ. ಆದ್ದರಿಂದ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಪ್ರಶ್ನಾತೀತ ಅಧಿಕಾರ ಕೇಂದ್ರ ಆಗಬಾರದು. ಅಂದರೆ ಅಧಿಕಾರ ಅಂತನ್ನೋದು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆನೂ ಇರಬಾರ್ದು. ಏನೋ ಮೇಷ್ಟ್ರು ಹೇಳ್ತಾರಪ್ಪ, ಹೇಳಿದ್ದು ನಾನು ಮಾಡಬೇಕು ಅನ್ನೋದು ಅಷ್ಟೇ ಇರಬಾರ್ದು. ಯಾಕೆಂದ್ರೆ ಅಲ್ಲಿ ಮತ್ತೆ ಅಧಿಕಾರ ಬಂದ್ಬಿಡುತ್ತೆ. ಹೇಳಿ ನೀನು ಇಷ್ಟು ಮಾಡಲೇಬೇಕು, ಇಷ್ಟು ಕೆಲಸ ಮಾಡಲೇಬೇಕು ಅಂತ ಹೇಳುವಂಥದ್ದು, ತುಂಬ ಹೋಮ್ವರ್ಕ್ ಕೊಟ್ಟು ಶಿಕ್ಷಿಸುವಂಥದ್ದು, ಆ ಥರ ಎಲ್ಲ ಆಗುವಂಥದ್ದು ಅದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕನ ಮಧ್ಯೆ ಇರಬಾರ್ದು ಅನ್ನುವಂಥದ್ದು. ಹೀಗೆ ಅಧಿಕಾರವನ್ನು ಬೆಳೆಸಿಕೊಳ್ಳುವುದು ಪ್ರಜ್ಞಾಪೂರ್ವಕವಾಗಿ ಅಥವಾ ಹಾಗಲ್ಲದೆ ಜರುಗುವ ಪ್ರಕ್ರಿಯೆ. ವಿದ್ಯಾರ್ಥಿಯು ಇನ್ನೂ ಮೊದಲ ಹೆಜ್ಜೆಗಳನ್ನು ಇಡುತ್ತಿರುವ ಕಿರಿಯ. ತನ್ನದೇ ಸರಿ ಎನ್ನುವ ಆತ್ಮವಿಶ್ವಾಸವು ಆತನಲ್ಲಿ ಇನ್ನೂ ಮೂಡಿಲ್ಲ. ಶಿಕ್ಷಕನಿಗಾದರೂ ಖಚಿತವಾದ ತಿಳುವಳಿಕೆ ಇರಬೇಕು. ಇರುವವನು, ಅನುಭವದಲ್ಲಿ ನುರಿತವನು. ಶಿಕ್ಷಕನ ಶಕ್ತಿ ಹಾಗೂ ನಂಬಿಕೆಗಳು ವಿದ್ಯಾರ್ಥಿಗೂ ನಂಬಿಕೆ ಹಾಗೂ ಭರವಸೆಯನ್ನು ನೀಡುತ್ತದೆ. ಅಂದರೆ ಆ ಅನುಭವ ಇರಬೇಕು ಮತ್ತು ಶಿಕ್ಷಕನಲ್ಲಿ ಆ ರೀತಿಯ ಒಂದು ಶಕ್ತಿ ಮತ್ತು ನಂಬಿಕೆ ಇರಬೇಕು. ಇದ್ದರೆ ವಿದ್ಯಾರ್ಥಿಗೆ ಅದು ಖಂಡಿತವಾಗಿ ಒಂದು ಭರವಸೆಯನ್ನು ನೀಡುತ್ತೆ. ಅದರ ಬೆಳಕಿನಲ್ಲಿ ಅವನು ಬೆಳಗುತ್ತಾನೆ. ಆದರೆ ಅಂಥ ಭರವಸೆಯು ಸತ್ಯವೂ ಅಲ್ಲ, ಶಾಶ್ವತವೂ ಅಲ್ಲ. ತಿಳಿದೋ ತಿಳಿಯದೆಯೋ ವಿದ್ಯಾರ್ಥಿಗಳಲ್ಲಿ ಪರಾವಲಂಬನೆಯನ್ನು ಮೂಡಿಸುವ ಅಧ್ಯಾಪಕನು ಅವರಿಗೆ ಹೆಚ್ಚಿನ ನೆರವು ನೀಡಲಾರ. ಅವನು ತನ್ನ ಪಾಂಡಿತ್ಯದಿಂದ ಅವರನ್ನು ಬೆರಗುಗೊಳಿಸಬಹುದು, ತನ್ನ ವ್ಯಕ್ತಿತ್ವದ ಪ್ರಭೆಯಲ್ಲಿ ಅವರನ್ನು ಮಂಕಾಗಿಸಬಹುದು. ಆದರೆ ಅವನು ಸರಿಯಾದ ಶಿಕ್ಷಕನಲ್ಲ. ಏಕೆಂದರೆ ಅವರಿಗೆ ಜ್ಞಾನ ಮತ್ತು ಅನುಭವಗಳೇ ವ್ಯಸನವಾಗಿ ಪರಿಣಮಿಸಿವೆ. ಅವನ ಖಚಿತತೆಯೇ ಸುಭದ್ರತೆಯೇ ಅವನ ಸೆರೆಮನೆ. ಸ್ವತಃ ಅವನಿಗೆ ಈ ಬಂಧನದಿಂದ ಬಿಡುಗಡೆ ದೊರೆಯುವ ತನಕ ಅವನ ವಿದ್ಯಾರ್ಥಿಗಳು ಸಮಗ್ರ ಮಾನವರಾಗಿ ಮೂಡಿಬರಲು ಅಗತ್ಯವಾದ ಮಾರ್ಗದರ್ಶನವನ್ನು ಪಡೆಯುವುದಿಲ್ಲ. ಅಂದರೆ ಅವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಯಾವ ರೀತಿ ವಿದ್ಯಾರ್ಥಿಗಳ ಮೇಲೆ ಅದನ್ನು ಇದು ಮಾಡಬೇಕು, ನಿರ್ವಹಿಸಬೇಕು ಅಂತ ಅನ್ನೋದನ್ನು ಅವ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಅವನ್ನ ಹೊಗಳ್ಕೊಳ್ಳೋದು ಆ ಥರನೇ ಆಗೋಗ್ಬಿಡುತ್ತೆ. ಅವ್ನ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದೇ ಆಗೋಗ್ಬಿಡುತ್ತೆ ವಿದ್ಯಾರ್ಥಿಗಳು ಮುಂದೆ. ಅದು ಆ ಥರ ಆಗಬಾರ್ದು ಅನ್ನುವಂಥ ವಿಚಾರ. ಸರಿಯಾದ ಶಿಕ್ಷಕನಾಗಲು ಅಪೇಕ್ಷಿಸುವ ಅಧ್ಯಾಪಕನು ನಿರಂತರವಾಗಿ ಪುಸ್ತಕಗಳು ಮತ್ತು ಪ್ರಯೋಗಶಾಲೆಗಳ ಬಂಧನದಿಂದ ಬಿಡಿಸಿಕೊಳ್ಳುತ್ತಿರಬೇಕು. ಅಂದರೆ ಈಗ ಅವನಿಗೆ ಯಾವುದೋ ಒಂದು ಸಬ್ಜೆಕ್ಟ್ಗಳು ಗೊತ್ತಿರ್ಬೋದು, ಯಾವಾಗಲೂ ಅದರಲ್ಲೇ ಮುಳುಗಿರಬಾರ್ದು ಅಂತ. ಯಾಕೆಂದರೆ ಇಲ್ಲಿ ಬರೀ ಪಠ್ಯ ಮಾತ್ರ ವಿಷಯ ಅಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲವನ್ನೂ ಹೇಳಬೇಕಾಗಿರೋದ್ರಿಂದ ಅವನು ಅದಕ್ಕಿಂತ ಹೆಚ್ಚಾಗಿ ಇನ್ನೂ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗಿದೆ. ವಿದ್ಯಾರ್ಥಿಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾಗಿದೆ. ಅದಕ್ಕೆ ಹೆಚ್ಚು ಸಮಯನ ವಿನಿಯೋಗ ಮಾಡಬೇಕಾಗಿದೆ. ಅದು ಬಿಟ್ಟು ಪುಸ್ತಕ ಪ್ರಯೋಗಶಾಲೆ ಅದರಲ್ಲೇ ಯಾವಾಗಲೂ ಇದ್ಬಿಟ್ರೆ ಆವಾಗ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕಾಗಲ್ಲ. ಬರೀ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಬರೀ ಅಷ್ಟು ಮಾತ್ರ ಶಿಕ್ಷಕನ ಕರ್ತವ್ಯ ಅಲ್ಲ ಅಂತ. ತನ್ನ ವಿದ್ಯಾರ್ಥಿಗಳು ಸ್ವತಃ ತನ್ನನ್ನೇ ನಿದರ್ಶನವಾಗಿ, ಮಾದರಿಯಾಗಿ, ಅಧಿಕೃತ ನಾಯಕನಾಗಿ ಸ್ವೀಕರಿಸಿದಂತೆ ಸದಾ ಎಚ್ಚರಿಕೆಯಿಂದಿರಬೇಕು. ಅದು ಯಾವುದೂ ಇರಬಾರ್ದು. ಶಿಕ್ಷಕರು ಅಂತಂದರೆ ಹಾಗೆ ಆ ರೀತಿಯಲ್ಲಿ ಇರಬಾರ್ದು. ಅವನು ಒಂದು ವಿದ್ಯಾರ್ಥಿಗಳ ಜೊತೆನೇ ಸೇರಿಕೊಂಡು ಪಠ್ಯಗಳನ್ನು ಹೇಳುವಂಥ ರೀತಿ ಇರಬೇಕಾಗುತ್ತೆ. ತನ್ನ ವಿದ್ಯಾರ್ಥಿಗಳು ಸ್ವತಃ ತನ್ನನ್ನೇ ಶಿಕ್ಷಕನು ತಾನು ಫಲಿಸಿದ ಕನಸುಗಳು ವಿದ್ಯಾರ್ಥಿಗಳಲ್ಲಿ ನಿಜವಾಗಬೇಕೆಂದು ಅಪೇಕ್ಷಿಸಿದರೆ, ಶಿಕ್ಷಕನು ತನ್ನ ಫಲಿಸದ ಕನಸುಗಳು ವಿದ್ಯಾರ್ಥಿಗಳಲ್ಲಿ ನಿಜವಾಗಬೇಕೆಂದು ಅಪೇಕ್ಷಿಸಿದರೆ, ಅವರ ಸೋಲು ಗೆಲುವುಗಳೇ ತನ್ನದೆಂದು ಭಾವಿಸಿದರೆ, ಅವನ ಬೋಧನೆಯ ಆತ್ಮಸಾತತ್ಯದ ಸಾಧನವಾಗಿ ಬಿಡುತ್ತದೆ. ಅಂತಹ ಬೋಧನೆಯು ಸ್ವಜ್ಞಾನ ಮತ್ತು ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತದೆ. ಅಂದರೆ ಅವನು ಸಾಧನೆ ಮಾಡದೇ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಇದೇನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು, ಆ ಥರ ಯಾವುದನ್ನೇ ಗುರಿ ಇಟ್ಕೊಂಡು ಪಾಠ ಮಾಡಬಾರ್ದು. ಅದೇ ಉದ್ದೇಶ ಆಗೋಗ್ಬಿಡುತ್ತೆ. ಅವಾಗ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ಬೇಕೋ ಅದನ್ನು ಬಿಟ್ಬಿಟ್ಟು ಬೇರೆ ದಿಕ್ಕಿನಲ್ಲಿ ಅವನು ಸಾಗುವಂಥ ಸಾಧ್ಯತೆಗಳಿರುತ್ತೆ. ಅದು ನಿಜವಾಗಿಯೂ ಅವರಲ್ಲಿ ಸ್ವಜ್ಞಾನ ಮತ್ತು ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತದೆ. ನಿಜವಾದ ಶಿಕ್ಷಕನು ಇವೆಲ್ಲ ಸಂಗತಿಗಳನ್ನು ತಿಳಿದಿರಬೇಕು. ಆಗ ಮಾತ್ರ ಅವನು ತನ್ನ ಶಿಷ್ಯರಿಗೆ ಬಿಡುಗಡೆ ಪಡೆಯಲು ನೆರವಾಗಬಲ್ಲ. ಅದು
ಕೇವಲ ತನ್ನ ಅಧಿಕಾರದ ಬಂಧನದಿಂದ ಮಾತ್ರವಲ್ಲ, ಸ್ವಂತಿಕೆಯನ್ನು ಆವರಿಸಿಬಿಡುವ ಅವರದ್ದೇ 10 ಹಲವು ಜಂಜಡಗಳಿಂದ ಕೂಡ ಪಡೆಯುವ ಬಿಡುಗಡೆ. ದುರದೃಷ್ಟವಶಾತ್ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಸನ್ನಿವೇಶದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ತನಗೆ ಸರಿಸಮರೆಂದು ತಿಳಿಯುವುದಿಲ್ಲ. ಎತ್ತರದ ವೇದಿಕೆಗಳಲ್ಲಿ ನಿಂತುಕೊಂಡು ಅಗೋ ಅಲ್ಲಿ ಕೆಳಗಿರುವ ಅವರ ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ ಅವರು. ಅಂಥ ಸಂಬಂಧವು ವಿದ್ಯಾರ್ಥಿಗಳಲ್ಲಿ ಅಂತೆಯೇ ಶಿಕ್ಷಕರಲ್ಲಿ ಭಯವನ್ನು ಬಿತ್ತಿ ಬೆಳೆಸುತ್ತದೆ. ಈ ಅಸಮಾನ ಸಂಬಂಧಕ್ಕೆ ಕಾರಣವಾದರೂ ಏನೋ, ತನ್ನ ನಿಜ ಸ್ವರೂಪವು ಬಯಲಿಗೆ ಬರಬಹುದೆಂಬ ಶಿಕ್ಷಕನ ಭಯವೇ, ತನ್ನ ದೌರ್ಬಲ್ಯಗಳನ್ನು ಮರೆಮಾಚಲು ಅಂತೆಯೇ ತನ್ನ ಮಹತ್ವಗಳನ್ನು ಕಾಪಾಡಿಕೊಳ್ಳಲು ಅವನು ಸುರಕ್ಷಿತ ದೂರವನ್ನು ಉಳಿಸಿಕೊಳ್ಳುತ್ತಿದ್ದಾನೆಯೇ? ಅಂದರೆ ಎಷ್ಟು ಸಕಾರಾತ್ಮಕಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಅವನಲ್ಲಿ, ಶಿಕ್ಷಕನಲ್ಲಿ. ಅದರಿಂದ ಹೊರತಾಗಿ ಅವನು ಇರಬೇಕಾಗತ್ತೆ ಯಾವಾಗಲೂ ಅಂತನ್ನುವಂಥದ್ದು. ಅಂಥ ಅಹಂಕಾರ ಪ್ರೇರಿತ ಪ್ರತ್ಯೇಕತೆಯ ವ್ಯಕ್ತಿಗಳ ನಡುವಿನ ಅಡ್ಡಗೋಡೆಗಳನ್ನು ಒಡೆಯಲು ಯಾವುದೇ ನೆರವನ್ನು ನೀಡುವುದಿಲ್ಲ. ಕೊನೆಗೂ ಶಿಕ್ಷಕ ಮತ್ತು ಅವನ ವಿದ್ಯಾರ್ಥಿ ಸುಶಿಕ್ಷಿತನಾಗಲು ಪರಸ್ಪರ ನೆರವು ನೀಡುತ್ತಿದ್ದಾರೆ ಅಲ್ಲವೇ? ಎಲ್ಲ ಸಂಬಂಧಗಳು ಪರಸ್ಪರ ಕಲಿಸುವ ಸಾಧ್ಯತೆಗಳನ್ನು ಒಳಗೊಳ್ಳಬೇಕು. ಅಂದರೆ ಮುಖ್ಯವಾಗಿ ಎಲ್ಲ ಸಮಯದಲ್ಲೂ ಅದು ಮುಖ್ಯವಾಗಿರಬೇಕಾಗತ್ತೆ. ಎಲ್ಲ ವಿಚಾರದಲ್ಲೂ ಅವನು ಕಲಿಸೋ ರೀತಿಯಲ್ಲಿ ಅವನ ಒಂದು ಮನಸ್ಥಿತಿಯನ್ನು ಅವನು ಇಟ್ಕೊಂಡಿರಬೇಕಾಗತ್ತೆ ಶಿಕ್ಷಕನಾದವನು. ಜ್ಞಾನ, ಸಾಧನೆ, ಮಹತ್ವಾಕಾಂಕ್ಷೆ ಮುಂತಾದವುಗಳಿಂದ ಉಂಟಾದ ಸಂರಕ್ಷಕ ಪ್ರತ್ಯೇಕತೆಯ ಕೆಲವು ದ್ವೇಷ ಅಸೂಯೆಗಳನ್ನು ಒಳಗೊಳ್ಳುತ್ತದೆ. ಆದ್ದರಿಂದ ಸರಿಯಾದ ಶಿಕ್ಷಣವು ಮನುಷ್ಯನು ತನ್ನ ಸುತ್ತಲೂ ಕಟ್ಟಿಕೊಳ್ಳುವ ಈ ಬಗೆಯ ಗೋಡೆಗಳನ್ನು ಮೀರಬೇಕು. ಎಲ್ಲ ಚೌಕಟ್ಟುಗಳನ್ನು ಮೀರಿದ್ರೆ ಮಾತ್ರನೇ ಶಿಕ್ಷಕ ಸರಿಯಾದ ರೀತಿಯಲ್ಲಿ ಬೋಧನೆಗಳನ್ನು ಕೊಡಬಲ್ಲ. ಮತ್ತು ಅವನು ಕೂಡ, ವಿದ್ಯಾರ್ಥಿಗಳು ಕೂಡ ಯಾವುದೇ ಚೌಕಟ್ಟಿನಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ಅವನು ಬೋಧನೆಯನ್ನು ಕೊಡಬೇಕಾಗತ್ತೆ. ಅದಕ್ಕೆ ಫಸ್ಟ್ ಶಿಕ್ಷಕ ಹೊರಗಡೆ ಇರಬೇಕು ಆ ಚೌಕಟ್ಟಿನಿಂದ, ಆಮೇಲೆ ಉದ್ದೇಶ ಅಲ್ಲಿ ಸಫಲವಾಗೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದೇ ಒಂದು ರೀತಿಯಲ್ಲಿ ಬೋಧನೆ ಮಾಡೋದಕ್ಕೆ. ಸರಿಯಾದ ಶಿಕ್ಷಕನು ಕೇವಲ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗೂ ಸಮಗ್ರತೆಗಳಲ್ಲಿ ಆಸಕ್ತನಾಗಿರುತ್ತಾನೆ. ಆದ್ದರಿಂದ ಅವನು ಆಳವಾಗಿ ಮತ್ತು ನಿಜವಾಗಿ ಧಾರ್ಮಿಕನಾಗಿರುತ್ತಾನೆ. ನಿಜವಾದಂಥ ಒಬ್ಬ ಶಿಕ್ಷಕ ಯಾವ ಸ್ವಭಾವದಲ್ಲಿ ಇರ್ತಾನೆ ಅಂತನ್ನುವಂಥದ್ದು. ಅವನು ಯಾವುದೇ ಪಂಗಡಕ್ಕೆ ಅಥವಾ ಸಾಂಸ್ಥಿಕವಾದ ಧರ್ಮಕ್ಕೆ ಸೇರಿರುವುದಿಲ್ಲ. ಅಂದರೆ ಎಲ್ಲ ಒಂದು ಬೇಲಿಗಳನ್ನು ಮುರಿದು ಹೊರಗಡೆ ಬಂದಿರುವಂಥವನಾಗಿರ್ತಾನೆ ಅವನು. ಅವನಿಗೆ ನಂಬಿಕೆಯಾಗಲಿ ಆಚರಿಸಲೇಬೇಕಾದ ವಿಧಿಕ್ರಿಯೆಯಾಗಲಿ ಇರುವುದಿಲ್ಲ. ಏಕೆಂದರೆ ಅವೆಲ್ಲವೂ ಅವುಗಳ ಸೃಷ್ಟಿಕರ್ತನ ಹಂಬಲದಿಂದ ರೂಪಿತವಾದ ಭ್ರಮಾಕಲ್ಪನೆಗಳು ಹಾಗೂ ಮೂಢನಂಬಿಕೆಗಳೆಂದು ಅವನಿಗೆ ಚೆನ್ನಾಗಿ ಗೊತ್ತು. ಅಂದರೆ ಯಾವುದು ಕಲ್ಪನೆಗಳು, ಯಾವುದು ಮೂಢನಂಬಿಕೆಗಳು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದರೆ ಮಾತ್ರ ಅವನು ಸರಿಯಾದ ಶಿಕ್ಷಕನಾಗಬಲ್ಲ. ಅಂಥದ್ರಿಂದ ಎಲ್ಲ ಹೊರತಾಗಿರ್ತಾನೆ ಅಂಥ ಸ್ವಭಾವಗಳಿಂದ. ಸ್ವಜ್ಞಾನ ಮತ್ತು ಅದರ ಫಲವಾದ ಸ್ವಾತಂತ್ರ್ಯ ಇರುವಾಗ ಮಾತ್ರ ಅಂತಿಮ ವಾಸ್ತವ ಅಥವಾ ದೇವರು ಅಸ್ತಿತ್ವಕ್ಕೆ ಬರುವುದೆಂದು ಅವನಿಗೆ ಗೊತ್ತು. ಅಂದರೆ ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಅವನಲ್ಲಿ ಸ್ವಜ್ಞಾನ ಬಲವಾಗಿರಬೇಕಾಗತ್ತೆ. ಅದನ್ನು ಅನೇಕ ಬಾರಿ ಯಾವುದೇ ಸಾಂಪ್ರದಾಯಿಕವಾದ ಪದವಿಗಳಿಲ್ಲದ ಜನರೇ ಅತ್ಯುತ್ತಮ ಅಧ್ಯಾಪಕರಾಗಿರುತ್ತಾರೆ. ನೋಡಿ, ಅನೇಕ ಬಾರಿ ಯಾವುದೇ ಸಾಂಪ್ರದಾಯಿಕವಾದ ಪದವಿಗಳಿಲ್ಲದ ಜನರೇ ಅತ್ಯುತ್ತಮ ಅಧ್ಯಾಪಕರಾಗಿರುತ್ತಾರೆ. ಅಂದರೆ ಯಾವುದೇ ಒಂದು ಪದವಿಗಳ ಅವಶ್ಯಕತೆಗಿಂತಲೂ ಮುಖ್ಯವಾಗಿ ಶಿಕ್ಷಕನಿಗೆ ಈ ಒಂದು ಕ್ವಾಲಿಟೀಸು ಬೇಕು. ಅಂದರೆ ಸ್ವಜ್ಞಾನದ ಒಂದು ಅರಿವು ಅವನಲ್ಲಿ ಇರಬೇಕಾಗತ್ತೆ ಹೆಚ್ಚಾಗಿ. ಏಕೆಂದರೆ ಅವರು ಪ್ರಯೋಗಶೀಲರಾಗಲು ಹಿಂಜರಿಯುವುದಿಲ್ಲ. ಯಾವುದೇ ವಿಷಯದಲ್ಲಿ ತಜ್ಞರಲ್ಲದಿರುವುದರಿಂದ ಅವರಿಗೆ ಕಲಿಯಬೇಕು, ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಆಸಕ್ತಿ ಇರುತ್ತದೆ. ನಿಜವಾದ ಶಿಕ್ಷಕನಿಗೆ ಕಲಿಸುವುದು ಕೇವಲ ಒಂದು ತಂತ್ರವಲ್ಲ, ಅವನಿಗೆ ಅದು ಒಂದು ಜೀವನ ವಿಧಾನ. ಒಬ್ಬ ಮಹಾನ್ ಕಲಾವಿದನ ಹಾಗೆ ಅವನು ಉಪವಾಸವಾದರೂ ಇದ್ದಾನೋ ತನ್ನ ಸೃಜನಶೀಲ ಕೆಲಸವನ್ನು ಬಿಟ್ಟುಕೊಡುವುದಿಲ್ಲ. ಕಲಿಸಬೇಕು ಎನ್ನುವ ಇಂತಹ ಜ್ವಲಂತ ಹಂಬಲವಿಲ್ಲದೆ ಹೋದರೆ ಯಾರೂ ಶಿಕ್ಷಕರಾಗಬಾರದು. ಶಿಕ್ಷಕನ ಮೂಲ ಒಂದು ಇದೇನೇ ಕ್ವಾಲಿಟೀಸ್ ಏನಿರಬೇಕು ಅಂದರೆ ಅವನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸೋವಂಥ ಒಂದು ಆಸಕ್ತಿ ಅವನಲ್ಲಿರಬೇಕು. ಸುಮ್ಮನೆ ಅವನು ಮಾತ್ರ ಓದ್ಕೋತೀನಿ, ಏನೋ ಒಂದು ನನಗೆ ಸಬ್ಜೆಕ್ಟ್ ಗೊತ್ತು, ವಿಷಯ ಗೊತ್ತು ಅಂತ ಶಿಕ್ಷಕನಾಗುವಂಥದ್ದು ಏನು ಪ್ರಯೋಜನ ಆಗೋದಿಲ್ಲ ಅಂತ. ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ಬೇಕು, ಅವನೊಬ್ಬ ಸರಿಯಾದ ಶಿಕ್ಷಕನಾದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ಆಸಕ್ತಿ ಅವನಲ್ಲಿರಬೇಕು, ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಬೇಕು ಅನ್ನೋದಿರಬೇಕು.
ಈ ಕೌಶಲ್ಯವು ತನಗೆ ಇದೆಯೋ ಇಲ್ಲವೋ ಎಂದು ತಾನೇ ಕಂಡುಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ಬೇರೆ ಕೆಲಸ ಸಿಗಲಿಲ್ಲವೆಂದು ಕೇವಲ ಜೀವನೋಪಾಯಕ್ಕಾಗಿ ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಳ್ಳುವುದು ಸರಿಯಲ್ಲ. ಇವತ್ತಿನ ಸಮಾಜದಲ್ಲಿ ಇದೇ ನಡೀತಾ ಇರೋದು. ಏನು ಕೆಲಸ ಸಿಗದೆ ಅಂದರೆ ಕೊನೆಗೆ ಒಂದು ಟೀಚರ್ ಕೆಲಸ ಸಿಗುತ್ತಪ್ಪ, ಒಂದು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಅಲ್ಲೇ ಟೀಚಿಂಗೇ ಕಷ್ಟ. ಇಷ್ಟೆಲ್ಲ ಕ್ವಾಲಿಟೀಸ್ ಬೇಕು ಅಂತ ಹೇಳ್ತಿರೋದು. ಇವತ್ತಿನ ಸ್ಕೂಲ್ಗಳಲ್ಲಿ ಪಾಠಗಳು ಮಾಡ್ತಿರೋದು ಅಂಥ ಮೇಸ್ಟ್ರುಗಳೇ. ಅದಕ್ಕೋಸ್ಕರ ಅದು ಇನ್ನೂ ಬೆಳವಣಿಗೆ ಹಾದಿಯಲ್ಲಿ ನಡೀತಾ ಇಲ್ಲ ಇವೆಲ್ಲ. ಶಿಕ್ಷಣವು ನಾವು ಅತ್ಯಂತ ನಿಷ್ಠೆಯಿಂದ ಆಯ್ದುಕೊಂಡ ಕಾಯಕವಾಗದೆ ಕೇವಲ ಹೊಟ್ಟೆಪಾಡಿಗಾಗಿ ನಿರ್ವಹಿಸುವ ಉದ್ಯೋಗವಾಗಿರುವ ತನಕ ನಮಗೂ ಜಗತ್ತಿಗೂ ನಡುವೆ ದೊಡ್ಡ ಕಂದಕವಿರುತ್ತದೆ. ಜೀವನೋಪಾಯಕ್ಕೋಸ್ಕರ ಅಂತ ಆಗಬಾರ್ದು ಶಿಕ್ಷಕರ ಒಂದು ಕೆಲಸ. ಬೇರೆ ಯಾವ ಕೆಲಸಕ್ಕಿಂತಲೂ ಇದು ಎಷ್ಟು ಬೇರೆ ಡಿಫ್ರೆಂಟಾಗಿ ನಿಲ್ಲುತ್ತೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಅಂತ. ನಮ್ಮ ಕೌಟುಂಬಿಕ ಜೀವನ ಮತ್ತು ವೃತ್ತಿಗಳು ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಉಳಿದು ಬಿಡುತ್ತದೆ. ಶಿಕ್ಷಣವು ಇತರ ಕೆಲಸಗಳಂತೆ ಕೇವಲ ವೃತ್ತಿಯಾಗಿ ಬಿಟ್ಟರೆ ಆಗ ವ್ಯಕ್ತಿಗಳು ಅಂತೆಯೇ ಸಮಾಜದ ವಿವಿಧ ವರ್ಗಗಳ ನಡುವೆ ದ್ವೇಷ ಸಂಘರ್ಷಗಳು ಅನಿವಾರ್ಯ. ಈಗ ಬೇರೆ ಕೆಲಸಗಳಲ್ಲಿ ಕುಟುಂಬನೇ ಬೇರೆ ಇರುತ್ತೆ, ಶಿಕ್ಷಣನೇ ಕೆಲಸ ಕಾರ್ಯಗಳೇ ಬೇರೆ ಇರುತ್ತೆ. ಬಟ್ ಅದು ಶಿಕ್ಷಕನ ಕೆಲಸದಲ್ಲಿ ಅವನು ಎಲ್ಲ ಒಂದು ಸಮಗ್ರವಾಗಿರಬೇಕು. ಅವನು ಅಂತ ಎಲ್ಲ ಕಡೆನೂ ಅವನ ಕ್ವಾಲಿಟೀಸ್ನ ಅವನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಬೇಕು. ನಿಜವಾದ ಶಿಕ್ಷಕ ಹೆಂಗಿರುತ್ತೋ. ಸ್ಪರ್ಧಾ ಮನೋಭಾವವು ದಿನದಿನಕ್ಕೂ ಹೆಚ್ಚುತ್ತದೆ. ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ನಿಷ್ಕರಣವಾಗಿ ಬೆನ್ನು ಹತ್ತುವ ಜನಾಂಗೀಕ ರಾಷ್ಟ್ರೀಯ ಭಿನ್ನತೆಗಳನ್ನು ಹುಟ್ಟಿಹಾಕುವ ಮನೋಧರ್ಮವು ಅಧಿಕವಾಗುತ್ತದೆ. ಅಂದರೆ ಒಂದು ಕಾಂಪಿಟೇಷನ್ ಅದು ನಿಜವಾದ ಶಿಕ್ಷಕನಲ್ಲದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆ ಸ್ಕೂಲಿಗೆ ಸೇರ್ಕೋಬೇಕು, ಅಷ್ಟು ಸಂಬಳ ಇರೋ ಸ್ಕೂಲಿಗೆ ಸೇರ್ಕೋಬೇಕು, ಈ ಥರ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ. ಅವನು ನಿಜವಾದ ಶಿಕ್ಷಕ ಆಗ್ತಾನೋ ಬಿಡ್ತಾನೋ ಒಟ್ಟಿನಲ್ಲಿ. ಈ ಸಂಗತಿಗಳು ದ್ವೇಷವನ್ನು ಪ್ರಚೋದಿಸಿ ಅಂತ್ಯವೇ ಇಲ್ಲದ ಯುದ್ಧಗಳಿಗೆ ಕಾರಣವಾಗುತ್ತದೆ. ಇದೆಲ್ಲ ಒಂದು ಚೌಕಟ್ಟಿನಲ್ಲಿ ಬದುಕುವಂಥ ವಿಚಾರಗಳನ್ನೇ ಆಗೋಗ್ಬಿಡುತ್ತೆ. ಶಿಕ್ಷಕನ ಒಂದು ನಿಜವಾದ ಶಿಕ್ಷಕನಲ್ಲದೇ ಇದ್ದವನು ಆದರೆ ನಾವು ಸರಿಯಾದ ಶಿಕ್ಷಕರಾಗಬೇಕು ಎನ್ನುವ ಧ್ಯೇಯಕ್ಕೆ ನಮ್ಮ ಬಾಳನ್ನು ಮೀಸಲಿಟ್ಟರೆ ಆಗ ನಮ್ಮ ಗೃಹ ಜೀವನ ಹಾಗೂ ಶಾಲೆಯ ಜೀವನಗಳ ನಡುವೆ ಅಡ್ಡಗೋಡೆಗಳು ಇರುವುದಿಲ್ಲ. ಅದೇ ಎಲ್ಲ ಒಂದೇ ಆಗಿರಬೇಕು ಅಂತ ಅವನ ಮೌಲ್ಯಗಳು ಎಲ್ಲ ಕಡೆನೂ ಅವನು ಪ್ರತಿಪಾದನೆ ಮಾಡೋದಕ್ಕೆ ಆಗಬೇಕು. ವಿದ್ಯಾರ್ಥಿಗಳ ಮುಂದೆನೂ ಆಗಬೇಕು, ಮನೆಯಲ್ಲಿ ಕೂಡ ಮಕ್ಕಳಿರ್ತಾರೆ, ಅವರು ಕೂಡ ಅದಾಗಬೇಕು. ಶಿಕ್ಷಕನ ಕೆಲಸ ಏನೋ ಒಂದು 4 ಪಾಠ ಓದಿ ಪಾಠ ಮಾಡಿ ಬಂದುಬಿಟ್ರೆ ಮುಗೀತು ನನ್ನ ಕೆಲಸ, ಮನೆಯಲ್ಲೇ ಬೇರೆ ಥರ ಜೀವನ ಮಾಡೋದು ಅದಿರಬಾರ್ದು. ಎಲ್ಲ ಮೌಲ್ಯಗಳನ್ನು ಸರಿಯಾಗಿ ಪ್ರತಿಪಾದನೆ ಮಾಡೋದು ಅಂತಂದರೆ ಮನೆಯಲ್ಲೂ ಅದಿರಬೇಕು ಮತ್ತು ಶಾಲೆಯಲ್ಲೂ ಹಾಗೆ ಇರಬೇಕಾಗುತ್ತೆ ನೋಡಿ. ಆಗ ನಮ್ಮ ಗೃಹ ಜೀವನ ಹಾಗೂ ಶಾಲೆಯ ಜೀವನಗಳ ನಡುವೆ ಅಡ್ಡಗೋಡೆಗಳು ಇರುವುದಿಲ್ಲ. ಏಕೆಂದರೆ ನಾವು ಎಲ್ಲ ಸಂದರ್ಭದಲ್ಲಿಯೂ ಸ್ವಾತಂತ್ರ್ಯ ಬುದ್ಧಿಶಕ್ತಿಗಳ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಆಗ ನಮಗೆ ಬಡವರ ಮತ್ತು ಸಿರಿವಂತರ ಮಕ್ಕಳು ಸರಿಸಮಾನರು. ಪ್ರತಿಯೊಂದು ಮಗುವು ತನ್ನದೇ ಆದ ಮನೋಧರ್ಮ, ಆನುವಂಶಿಕತೆ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುವ ವ್ಯಕ್ತಿ. ನಮಗೆ ವರ್ಗ ಕಲಹಗಳಲ್ಲಿ ಆಸಕ್ತಿ ಇಲ್ಲ. ಪ್ರಬಲರು ಯಾರು, ದುರ್ಬಲರು ಯಾರು ಎನ್ನುವ ಬಗ್ಗೆ ಆಸಕ್ತಿ ಇಲ್ಲ. ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾನತೆಯಲ್ಲಿ ಮಾತ್ರ ನಾವು ಆಸಕ್ತರು. ನಿಜವಾದಂಥ ಒಬ್ಬ ಶಿಕ್ಷಕನು ಅದ್ರ ಕಡೆ ಗಮನ ಕೊಡಬೇಕಾಗಿದೆ, ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನೋ ಕಡೆ. ಹೀಗೆ ಸರಿಯಾದ ಶಿಕ್ಷಣವನ್ನು ಕುರಿತಾದ ನಿಷ್ಠೆಯು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿರಬೇಕು. ಅದು ಯಾವುದೇ ಬಗೆಯ ಮನವೊಲಿಸುವಿಕೆ ಅಥವಾ ವೈಯಕ್ತಿಕ ಲಾಭ ನಿರೀಕ್ಷೆಯ ಫಲಿತಾಂಶವಾಗಿರಬಾರದು. ಇದಕ್ಕೆಲ್ಲ ಶಿಕ್ಷಕನ ಮನಸ್ಥಿತಿ ತುಂಬ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಈ ರೀತಿಯಲ್ಲಿರಬೇಕು ಅಂದರೆ ಇದು ಯಶಸ್ಸು ಹಾಗೂ ಸಾಧನೆಗಳ ಹಂಬಲದಿಂದ ಹುಟ್ಟುವ ಭಯದಿಂದ ಮುಕ್ತವಾಗಿರಬೇಕು. ಅಂದರೆ ಯಾವುದೊಂದು ಮಹತ್ವಾಕಾಂಕ್ಷೆಗಳ ಬೆನ್ನತ್ತೋ ರೀತಿಯಲ್ಲಿ ಇರಬಾರ್ದು ಅನ್ನುವಂಥದ್ದು. ಅವನ ಜೀವನ ಸಪರೇಟಾಗಿ ಬೇರೆ ಥರನೇ ಇರುತ್ತೆ. ಇಲ್ಲಿ ಒಂದು ಶಾಲೆಯ ಯಶಸ್ಸು ಅಥವಾ ಸೋಲುಗಳ ಸಂಗಡ ತನ್ನನ್ನು ಗುರುತಿಸಿಕೊಳ್ಳುವುದು ಕೂಡ ವೈಯಕ್ತಿಕ ಲಾಭಗಳಿಕೆಯೇ ಪರಿಧಿಯಲ್ಲಿಯೇ ಬರುತ್ತದೆ. ಒಂದು ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಕಮ್ಮಿ ಇಲ್ಲ, ಸಂಬಳ ಕಮ್ಮಿ ಕೊಡ್ತಾರೆ ಅಂತ ಇನ್ನೊಂದು ಶಾಲೆಗೆ ಹೋಗೋದು, ಆ ಥರ ಒಂದು ವೈಯಕ್ತಿಕ ಒಂದು ಇದನ್ನು ಮಾಡುವಂಥದ್ದು ನೋಡಿ. ಶಾಲೆಗಳ ಯಶಸ್ಸು ಮತ್ತು ಸೋಲುಗಳ ಅದ್ರ ನಡುವೆ ತನ್ನನ್ನು ಗುರುತಿಸ್ಕೊಳ್ಳೋದು. ನಾನು ಒಳ್ಳೆಯ ಶಾಲೆಯಲ್ಲಿದ್ದರೆ ಮಾತ್ರ ನನಗೆ ಬೆಲೆ ಬರುತ್ತೆ, ನಾನು ಸುಮಾರಾಗಿರೋ ಶಾಲೆಗಳಲ್ಲಿದ್ದರೆ ನನಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆ ಶಾಲೆಗೆ ಹುಡ್ಕೋವಂಥದ್ದು
ಅದು ಮಾಡಬಾರ್ದು. ನಿಜವಾದ ಶಿಕ್ಷಕನು ಎಲ್ಲೇ ಇರಲಿ, ಎಂಥ ಹುಡುಗರು ಇರಲಿ, ಅವ್ರನ್ನ ಸರಿಯಾದ ರೀತಿಯಲ್ಲಿ ತರಬೇತಿಗೊಳಿಸೋದಕ್ಕೆ ಸಾಧ್ಯ ಆಗಬೇಕು ಅವನಿಗೆ. ಶಿಕ್ಷಣವನ್ನು ನೀಡುವುದು ಒಬ್ಬ ವ್ಯಕ್ತಿಯ ಜೀವನದ ವೃತ್ತಿಯಾದರೆ, ಸರಿಯಾದ ಶಿಕ್ಷಣವು ನಿಜವಾದ ಬಹುಮುಖ್ಯ ಅಗತ್ಯವೆಂದು ಅವನು ಭಾವಿಸುವುದಾದರೆ, ಆಗ ಅವನು ತನ್ನ ಅಥವಾ ಬೇರೆ ಯಾವುದೇ ಮಹತ್ವಾಕಾಂಕ್ಷೆಗಳು ಈ ನಿಟ್ಟಿನಲ್ಲಿ ತನಗೆ ಅಡ್ಡಿಯಾಗಲು ಅವಕಾಶ ಕೊಡುವುದಿಲ್ಲ. ಅವನು ಆ ಕೆಲಸಕ್ಕೆ ಅಗತ್ಯವಾದ ಕಾಲ ಮತ್ತು ಅವಕಾಶಗಳನ್ನು ಕಂಡುಕೊಳ್ಳುತ್ತಾನೆ. ಪ್ರತಿಫಲ, ಕೀರ್ತಿ, ಗೌರವ ಮುಂತಾದವುಗಳ ಹಂಬಲಗಳಿಲ್ಲದೆ ಆ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾನೆ. ಆಗ ಕುಟುಂಬ, ಭದ್ರತೆ, ಆರಾಮ ಜೀವನ ಇದೆಲ್ಲವೂ ಗೌಣವಾಗುತ್ತದೆ. ಇದೆಲ್ಲವೂ ಅಂದರೆ ಯಾವಾಗ ಈ ಥರ ಎಲ್ಲ ಮುಖ್ಯ ಆಗುತ್ತೋ ಆವಾಗ ಅವನ ಮನಸ್ಥಿತಿ ಬದಲಾಗ್ಬಿಡುತ್ತೆ. ಅಂದರೆ ನಿಜವಾದ ಸರಿಯಾದ ಶಿಕ್ಷಕನಿಗೆ ಅದು ಯಾವುದನ್ನು ಮುಖ್ಯ ಆಗಿರೋದೇ ಇಲ್ಲ ಅವೆಲ್ಲದನ್ನು. ಅಂದರೆ ಅವನ ಮನಸ್ಥಿತಿ ಆ ರೀತಿಯಲ್ಲಿರುತ್ತೆ ಅನ್ನುವಂಥದ್ದು. ಸರಿಯಾದ ಶಿಕ್ಷಕರಾಗಬೇಕೆಂದು ನಮ್ಮ ಅಪೇಕ್ಷೆಯು ಪ್ರಾಮಾಣಿಕವಾದರೆ, ಯಾವುದೋ ಒಂದು ಗೊತ್ತಾದ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತ್ರವಲ್ಲ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಕುರಿತಂತೆ ನಮಗೆ ಭ್ರಮ ನೀರಸವಾಗುತ್ತದೆ. ಸರಿಯಾದ ಶಿಕ್ಷಕರಾಗಬೇಕೆಂದು ನಮ್ಮ ಅಪೇಕ್ಷೆಯು ಪ್ರಾಮಾಣಿಕವಾಗಿದ್ದರೆ, ಯಾವುದೋ ಒಂದು ಗೊತ್ತಾದ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತ್ರವಲ್ಲ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಕುರಿತಂತೆ ನಮಗೆ ಭ್ರಮ ನೀರಸವಾಗುತ್ತದೆ. ಏಕೆಂದರೆ ಯಾವ ಶಿಕ್ಷಣ ಪದ್ಧತಿಯು ವ್ಯಕ್ತಿಗೆ ಬಿಡುಗಡೆಯನ್ನು ನೀಡಲಾರದೆಂಬ ಸಂಗತಿಯು ನಮಗೆ ಮನದಟ್ಟಾಗಿರುತ್ತದೆ. ವ್ಯವಸ್ಥೆ, ವಿಧಾನಗಳು ಅವನನ್ನು ಈ ಮೌಲ್ಯ ಸಂಹಿತೆಗೆ ಅಥವಾ ಮೌಲ್ಯ ಸಂಹಿತೆ ಬದ್ಧನಾಗಿಸಬಹುದು, ಆದರೆ ಅವು ಅವನನ್ನು ಸ್ವತಂತ್ರಗೊಳಿಸಲಾರವು. ಅಂದರೆ ವ್ಯವಸ್ಥೆಯಿಂದ ಹೊರತಾಗಿ ಕೆಲಸ ಮಾಡಬೇಕಾಗತ್ತೆ ಸರಿಯಾದ ಶಿಕ್ಷಣ ಅಂತನ್ನುವಂಥದ್ದು. ವ್ಯವಸ್ಥೆಗಳು ಇವತ್ತು ಶಿಕ್ಷಕರನ್ನು ಕಟ್ಟಾಕ್ಬಿಟ್ಟಿದೆ ಅನ್ನೋಂಥದ್ದು. ಒಂದು ಚೌಕಟ್ಟಿನಲ್ಲಿ ಇರೋವಾಗ ಮಾಡುತ್ತೆ, ಆವಾಗ ವಿದ್ಯಾರ್ಥಿಗಳಿಗೆ ಏನು ಸರಿಯಾದ ರೀತಿಯಲ್ಲಿ ಅವನು ಬೋಧನೆ ಮಾಡೋಕ್ಕಾಗಲ್ಲ. ವ್ಯಕ್ತಿಯು ಸ್ವತಃ ತಾನೇ ರೂಪಿಸಿಕೊಂಡಿರುವ ವ್ಯವಸ್ಥೆಯ ಚೌಕಟ್ಟಿನೊಳಗೆ ಸರಿಯಾಗದಂತೆ ಕೂಡ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಮನಸ್ಸು ಯಾವಾಗಲೂ ಅಂಥ ವ್ಯವಸ್ಥೆಯನ್ನು ಕಟ್ಟುತ್ತಿರುತ್ತದೆ. ಯಾವಾಗಲೂ ಭದ್ರತೆ ಬೇಕು, ಒಂದು ಇದರಲ್ಲಿ ಒಂದು ಸೇಫ್ ಆಗಿರಬೇಕು ಅನ್ನೋವಂಥದ್ದೇ ಮನಸ್ಥಿತಿ ಆಗಿರುತ್ತೆ. ಆದ್ದರಿಂದ ಯಾವಾಗಲೂ ಹೊರಗಡೆ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು ಅವನು ಅಂತ. ಅಂದರೆ ಅವನು ಒಂದು ಸ್ವಂತ ಆಲೋಚನೆ, ಒಂದು ಸ್ವಂತ ನಿರ್ಧಾರಗಳು ತೊಗೊಳ್ಳುವಂಥದ್ದು ಅದರಿಂದ ಸಾಧ್ಯ ಆಗುತ್ತೆ. ಇನ್ನೊಬ್ಬರು ಮಾತು ಕೇಳೋದು, ಅವ್ರು ಹೇಳಿದಂತೆ ಮಾಡ್ಕೊಂಡಿರ್ತೀನಿ ಅಂತ ಅನ್ನೋದು, ಅದನ್ನು ಬಿಟ್ಬಿಟ್ಟು ಎಲ್ಲ ಸಮಸ್ಯೆಗಳನ್ನು ತಾನೇ ಸ್ವತಃ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅವಾಗ ಅದರಿಂದ ಹೊರಗಿರುವಂಥ ಪ್ರಯತ್ನ ಮಾಡಿದಾಗೆ ಆಗುತ್ತದೆ. ನಡತೆ ಮತ್ತು ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಖಚಿತವಾದ ವಿನ್ಯಾಸವನ್ನು ಹೊಂದುವುದು ಸುರಕ್ಷಿತ, ಅಂತೆಯೇ ಅನುಕೂಲಕರ. ಆದ್ದರಿಂದಲೇ ಮನಸ್ಸು ತಾನೇ ರೂಪಿಸಿದ ಆಕೃತಿಗಳ ಚೌಕಟ್ಟಿನೊಳಗೆ ವಿಶ್ರಾಂತಿ ತೆರೆದುಕೊಳ್ಳುತ್ತದೆ. ಸದಾ ಎಚ್ಚರಿಕೆಯಿಂದ ಸರಿ ತಪ್ಪುಗಳ ಬಗ್ಗೆ ಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಲೆನೋವಿನ ಪರಿಶ್ರಮ ಬಯಸುವ ಕೆಲಸ. ಒಂದು ವಿಧಾನವನ್ನು ತೆಗೆದುಕೊಂಡು ಕುರುಡಾಗಿ ಅದನ್ನೇ ಅನುಸರಿಸುವುದು ಸ್ವಂತ ಆಲೋಚನೆಯನ್ನೇ ಬಯಸದ ಮಗ್ಗಿ ಕೆಲಸ. ಅಂದರೆ ಈ ಥರದ ವಿಚಾರಗಳ ಬಗ್ಗೆ ಶಿಕ್ಷಕ ತುಂಬ ಒಂದು ಕೇರ್ಫುಲ್ ಆಗಿರಬೇಕು. ಅವನು ನಿಜವಾದ ಒಂದು ಹಾದಿಯನ್ನು ಅವನು ಕ್ರಮಿಸಬೇಕಾಗಿರೋದ್ರಿಂದ ಅದು ತನ್ನ ಹಾದಿಯನ್ನು ಅವನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಆ ರೀತಿಯಲ್ಲಿ ಅವನು ಕೆಲಸ ಮಾಡಬೇಕು ಅಂತ. ಮೋಸ್ಟ್ಲಿ ಇಲ್ಲಿಗೆ ನಿಲ್ಲಿಸ್ಬೋದು ಅಂತ ಅನಿಸುತ್ತೆ. ಸುಮಾರಾಗಿದೆ. ಮುಂದಿನ ತರಗತಿನಲ್ಲಿ ಶಿಕ್ಷಕರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಹೇಳ್ತಾರೆ. ಮುಂದಿನ ತರಗತಿಯಲ್ಲಿ ಮುಗಿಸ್ಬೋದು. ನೋಡಿಕೊಂಡು ಪೋಷಕರಿಗೆ ಹೇಳಿದ್ದೆಲ್ಲ ಸ್ವಲ್ಪ ರಿಪೀಟ್ ಆಗಿದೆ. ಅಪ್ಪ